ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪಾದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇಲ್ಲಿ ಸ್ವಾನುಭವದ ನೆಲೆಯ ನಾನೇನು ಬಲ್ಲೆನು ನೀನೇ ಹೊಳವಕ್ಕು ಏನ ನುಡಿಸಿದೊಡನೆ ನಾನು ನುಡಿವೆ ಗುರುವೆ ಕೃಪೆಯಾಗು ಅನ್ನುವ ಹಾಗೆ ಭಾಳಷ್ಟು ವಿಚಾರಗಳನ್ನು ಹೇಳುತ್ತಾರೆ. ಇಲ್ಲಿ ಪರಮಾನುಭವದ 4ನೆಯ ಸಂಧಿ ಒಳಗೆ 21ನೆಯ ಸೂತ್ರ ನಡೆದದ. ಕೊನೆಯ ಒಂದೆರಡು ನುಡಿಗಳನ್ನು ನೋಡ್ಕೊಂಡು ಹೋಗೋಣ. ಇದು ಸ್ವಲ್ಪ ನಾವು ರಿವಿಷನ್ ಮಾಡ್ತಾ ಹೋಗೋಣ. ಯುವತಿ ಮೇಲೈದು ಭಾವನೆ ನಿರಾವರಣ ಮುಪ್ಪುವ ನಿಸ್ಸಮಾಧಿಯೇ ಪರಬ್ರಹ್ಮ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಯುವತಿ ಸ್ತ್ರೀಯಳೆ ಇವು 5 ಏನು ತೋರ್ತಾವಲ್ಲ, ಇವು 5 ಯಾವಪ್ಪ ಅಂತಂದ್ರೆ ವೃತ್ತಾತ್ಮಕದಿಂದ ಕೂಡಿದಂಥವು. ಯಾವುದು? ಜಾಗ್ರ, ಸ್ವಪ್ನ, ಸುಸುಪ್ತಿ, ತುರ್ಯಾತೀತ. ಇವು 5 ಅವಸ್ಥೆಗಳು. ಇದು ಜ್ಞಾನದ ಅವಸ್ಥೆಗಳು ಇವು ಕೂಡ. ಆದರೆ ಇವು ಅವಸ್ಥೆಗಳ ಮೇಲೆ ಯಾವ ಸ್ವರೂಪ ಐತೆ? ಯಾವುದಂತಂದ್ರೆ ಜಾಗ್ರ, ಸ್ವಪ್ನ, ಸುಪ್ತಿ, ತುರ್ಯಾತೀತ. ಈ 5 ಅವಸ್ಥೆಗಳು ಜ್ಞಾನದ ಅವಸ್ಥೆಗಳು ಇದ್ದರೂ ಕೂಡ ಈ 5 ಅವಸ್ಥೆಗಳ ಮೇಲೆ ಯಾವ ಸ್ವರೂಪ ಐತೆ ಅದು ನಿರಾವರಣ ಆಗಿರ್ತದ ಅಂತ ಹೇಳುತ್ತಾರೆ ಅವರು. ಅಂದರೆ ತನ್ನ ಸ್ವರೂಪಕ್ಕೆ ಅವಿದ್ಯಾದಿ ಯಾವ ಆವರಣಗಳು ಇಲ್ಲದ್ರಿಂದ, ಯಾವುದು ಒಂದು ಅವಿದ್ಯಾದಿ ಆವರಣಗಳು ಇರದೇ ಇರುವಂಥದ್ದು ಅದು ನಿರಾವರಣ ಆಗಿರುವಂಥದ್ದು, ಮತ್ತು ತನ್ನ ಸ್ವರೂಪದ ಸಮಾನ ಆಕಾರವಾದಂಥ ಬುದ್ಧಿ ನಿಶ್ಚಲವಾಗಿರುವಂಥದ್ದು. ಇದಕ್ಕೇನು ಹೇಳಿದರು? ನಿಸ್ಸಮಾಧಿ ಅಂತ ಹೇಳಿದರು. ಇದೇ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾರೆ. ಇದು ಪರಬ್ರಹ್ಮ ಸ್ವರೂಪ, ಇದು ಪರೋಕ್ಷವಾದಂಥದ್ದಲ್ಲ, ಇದು ಜ್ಞಾನಿಗೆ ಅಪರೋಕ್ಷವಾಗಿರುವಂಥದ್ದು ಅಂತ ಕೂಡ ಹೇಳಿದರು. ಈಗ 1ನೆಯದರಲ್ಲಿ ಏನು ಹೇಳಿದರು? ಅರಿವು ತಾನೆಂದು ಇದನ್ನರಿಯೇ ಜಾಗರಣವು. ಆ ಅರಿಯೇ ನಾನೆಂಬ ಅರಿವು ಏನಂತಂದ್ರೆ ಸ್ವಪ್ನ. ನೆರೆ ತನ್ನ ನರಿಯವೆಂದು ಅರಿಯದಿರಲದು ಸುಪ್ತಿ. ಮರೆಯದೇ ಇರವನು ಅಂಬುಜಾನನೆ ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಹೇಳ್ತಾರ ಯಾವ ರೀತಿ ಅರಿಯದಿರಲ್ ಅದು ಸುಪ್ತಿ, ಮರೆಯದೆ ಅರಿವನು ಅಂಬುಜಾನನೆ ಅಂತ ಹೇಳ್ತಾರೆ. ಮರೆಯದಿರು ಅರಿವನು ಅಂಬುಜಾನನೆ ಅಂತ ಕೂಡ ಇಲ್ಲಿ ಹೇಳುವಂಥದ್ದು. ಏನು ಹೇಳ್ತಾರ? ಅಂಬುಜಾನನೆ ಅಂದ್ರೆ ಕಮಲ ಮುಖಿ ಅನ್ನುವಂಥ ವಿಚಾರ. ಅಂಬುಜಾನನೆ ಅಂದರೆ ಆಕೆಯ ಮುಖ ಬಗ್ಗೆ ವರ್ಣನೆ ಮಾಡ್ತಾರೆ. ಅರಿವು ಅಂತಂದರೆ ಚಿದ್ರೂಪವಾಗಿರುವಂಥದ್ದು. ತಾನೆಂದು ಇದನ್ನರಿಯೇ, ತಾನೆಂದು ಇದನ್ನರಿಯೇ ಅದು ಜಾಗರಣ ಅಂತ ಅನಿಸ್ಕೊಳ್ತದೆ. ಮತ್ತು ಆ ನರಿಯೇ ಜಾಗರಣವು. ಆ ನರಿಯೇ ಅಂತಂದ್ರೆ ನನ್ನನ್ನು ನಾನು ತಿಳಿಯಲಾರೇನೋ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಅಕ್ಷರ ಮಿಸ್ಟೇಕ್ ಆಗಿತ್ತು. ಈಗ ಅರಿವು ತಾನೆಂದು ಅದನ್ನರಿಯೇ ಜಾಗರಣವು. ಆ ನರಿಯೇ ನಾನೆಂಬ ಅರಿವು. ಯಾಕಂದ್ರೆ ಸ್ವಪ್ನಾವಸ್ಥೆ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ ಆ ನರಿ ಅಂದ್ರೆ ನನ್ನನ್ನು ನಾನು ತಿಳಿಯಲಾರೇನು, ಮತ್ತು ನಾನು ಯಾರು ಇದ್ದೀನಿ ಅನ್ನುವಂಥ ಏನು ಇರ್ತದಲ್ಲಿ ಸಂಶಯ ಇರ್ತದ, ಅದಕ್ಕೆ ಸ್ವಪ್ನಾವಸ್ಥೆ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಇಲ್ಲಿ ಕೂಡ ಯಾವ ವಿಚಾರ ಹೇಳ್ತಾರೆ? ಈ ದೇಹ ನಾನಲ್ಲ, ಇದನ್ನು ಇದರಿಟ್ಟು ಅರಿಯುವಂಥ ಅರಿವೇ ನಾನಂತ ತಿಳಿಯುವಂಥದ್ದು.
ಯಾಕಂದರೆ ಈ ದೇಹವು ನಾನಲ್ಲ, ಇದನ್ನು ಇದರಿಟ್ಟು ಅರಿಯುವಂಥ ಅರಿವೇ ನಾನಂತ ಯಾವಾಗ ತಿಳ್ಕೊಳ್ತಾನ ಅದು ಜಾಗೃತ ಅವಸ್ಥೆ ಅಂತ ಹೇಳ್ಕೊಳ್ಳುವಂಥದ್ದು ವಿಷಯಗಳು ಬಂದಿದ್ದಾವೆ ಮೊನ್ನೆ ವಿಷಯದಲ್ಲಿ. ನನ್ನನ್ನು ನಾನು ತಿಳಿಯಲಾರೆ, ನಾನು ದೇಹ ಇದೀನೋ ಅಥವಾ ಇದಕ್ಕೆ ಸಾಕ್ಷಿಯಾದಂಥ ಅರಿವಿನ ಸ್ವರೂಪ ಇದೀನೋ, ಈ ರೀತಿ ಸಂಶಯ ಭಾವ ಏನು ಬರುವಂಥದ್ದು ಸ್ವಪ್ನಾವಸ್ಥೆ ಅಂತ ಹೇಳ್ತಾರೆ. ಆ ಸಂಶಯಾತ್ಮಕ ಜ್ಞಾನವೇ ಸ್ವಪ್ನ ಅಂತ ಅನ್ನಿಸ್ಕೊಳ್ಳುತ್ತದೆ. ಅರಿವೆಂದು ಅರಿದ ಬಳಿಕ ತನ್ನನ್ನು ತಾನು ಚೆನ್ನಾಗಿ ಅರಿಯದಿರಲು ಅದು ಸುಪ್ತಿ ಅನ್ನಿಸ್ತದೆ. ಯಾಕಂದ್ರೆ ಅರಿವು ನಾನು ಅರ್ದಿದ್ದೀನಿ ಅಂತ ನಿದ್ರೆಯಲ್ಲಿ ಹೇಳಕ್ಕೆ ಬರ್ತದೆ, ನಾ ತಿಳಿತಾ ಇದ್ದೀನಿ ಅಂತ ಹೇಳಕ್ಕೆ ಬರ್ತದೆ. ನಾ ಅರ್ತಿದ್ದೀನಿ ಅಂತ ಹೇಳಕ್ಕೆ ಬರದೇ ಇರುವಂಥ ವಸ್ತುವೇ ನಿನ್ನ ಸ್ವರೂಪ ಇರ್ತದೆ. ಹಾಗಾಗಿ ನನ್ನ ಅರಿವು, ಯಾಕಂದ್ರೆ ಅರಿವೆಂದು ಅರಿದ ಬಳಿಕ ನಾನು ಇದು ಅರಿತಾ ಇದ್ದೀನಿ ಅನ್ನುವಂಥದ್ದು ಕೂಡ ಅಲ್ಲಿ ಇರೋಂಗಿಲ್ಲ, ಎಲ್ಲಿ ಆ ಒಂದು ಸುಪ್ತಿ ಅವಸ್ಥೆಯಲ್ಲಿ. ಅರಿವೆಂದು ಅರಿದ ಬಳಿಕ ತನ್ನನ್ನು ತಾನು ಚೆನ್ನಾಗಿ ಅರಿದ್ರೆ, ನಾ ಅರ್ತಿದ್ದೀನಿ ತಿಳ್ಕೊಂಡಿದ್ದೀನಿ ಅನ್ನಕ್ಕೆ ಬರದೇ ಇರುವಂಥ ವಸ್ತುನೇ ಅದೇ ಇರ್ತದೆ. ಮತ್ತು ನಾ ಅರ್ತಿದ್ದೀನಿ ಅಂತ ಹೇಳಿದ ನಂತರ ಅದು ಯಾಕಂದ್ರೆ ಸುಪ್ತಿ ಅವಸ್ಥೆ ಅಂತ ಹೇಳ್ತದೆ. ಅರಿದ ಬಳಿಕ ತನ್ನನ್ನು ತಾನು ಚೆನ್ನಾಗಿ ಅರಿಯದಿರಲು, ಅಲ್ಲಿ ಆ ಒಂದು ತನ್ನನ್ನು ತಾನು ಅರ್ತಿದನ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದು ಸುಪ್ತಿ ಅವಸ್ಥೆ ಅಂತ ತಿಳಿ ಅಂತ ಕೂಡ ಹೇಳಿದ್ರು ಅವರು. ಮತ್ತು ತೂರ್ಯತೀತ ಎರಡು ಅವಸ್ಥೆಗಳ ಬಗ್ಗೆ ಹೇಳ್ತಾರೆ. ಬರೀ ಅರಿವೆ ಆನೆಂಬ ತಿಳಿವು ತನ್ನೋಳು ತೂರಿ ಕರಿಗೊಂಡು ದೃಢಮಾಗಲದು ತೂರ್ಯ. ನೆರೆ ಮೆರೆದು ಅದನ್ನು ನಿಂದೊಡೆ ತೂರ್ಯತೀತ ಅರಿ ನಿಜವದು ತಾನೇ ಪರಮಾತ್ಮ ಅಂತ ಹೇಳಿದರು. ಯಾಕಂದ್ರೆ ನಿತ್ಯ ಶುದ್ಧವಾದಂಥ ಶಿವ ಚೈತನ್ಯವೇ ತಾನೆಂದು ಸಂಶಯ ಭಾವನೆಗಳು ಇರದೇ ಇರುವಂಥದ್ದು. ಇದು ಮೂರು ಏನಿರ್ತದೆ, ಸಂಶಯ, ಅಸಂಭಾವ ಮತ್ತು ವಿಪರೀತ ಭಾವನೆಗಳು, ಇವ್ಯಾವ ಭಾವನೆಗಳು ಇರದೇ ಇರುವಂಥದ್ದು ಅದು ತೂರ್ಯ ಅವಸ್ಥೆ ಅಂತ ಅನ್ನಿಸ್ಕೊಳ್ತದೆ. ಆ ಶುದ್ಧ ಚೈತನ್ಯವೇ ನಾನೆಂಬ ಜ್ಞಾನಕಾರ ವೃತ್ತಿ ಒಳಗಲಾಗಿ, ಯಾಕಂದ್ರೆ ಆ ಒಂದು ಯಾವುದೇ ಒಂದು ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವನೆಗಳು ಇಲ್ಲದೇ ಇರುವಂಥ ತೂರ್ಯ ಅವಸ್ಥೆ ಏನು ಅನ್ನಿಸ್ತದ, ಆ ಶುದ್ಧ ಚೈತನ್ಯವೇ ನಾನು ಇದ್ದೀನಿ ಅನ್ನುವಂಥ ವೃತ್ತಿಕಾರ ಕೂಡ ಅಲ್ಲಿ ಅಡಗ್ತದೆ. ಅದು ಅಡಗಿದಾಗ ಯಾವುದು ಅದರ ಉಳುಮೆ ಏನಿರ್ತದೆ ಅದು ತೂರ್ಯತೀತಾವಸ್ಥೆ ಅಂತ ಕೂಡ ಹೇಳ್ತದೆ. ಇದು ಪರಮಾತ್ಮನ ಸ್ವರೂಪವಾಗಿರುವಂಥದ್ದು. ಇದು ಏನದ ಪರಮಾತ್ಮನ ಸ್ವರೂಪನೇ ಆಗಿರುವಂಥದ್ದು. ಆದರೆ ಇದು ಈ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ ಅಂತ ಅಲ್ಲಿ ತಿಳ್ಕೊಳ್ಳುವಂಥದ್ದು. ಈ ನಿರಾವರಣ ಸಮಾಧಿ ಸ್ವರೂಪದ ಬಗ್ಗೆ ಹೇಳ್ತಾರೆ. ಪರಮಾತ್ಮ ನಾನೆಂದು ಪರಕಿಸೆ ಜಗವಿದು ಪರಮಾರ್ಥದಿಂದವೇ ಪುಸಿಯೆಂದು ಪರಮಾನುಭವದಿಂದ ಅರಿದು ನಿಲ್ಲಲದು ನಿರಾವರಣ ಸಮಾಧಿ ಎಂದೆನಿಪುದು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ವೃತ್ತಿಗಳ ಭಾವ ಅಭಾವಗಳನ್ನು ಪ್ರಕಾಶ ಮಾಡುವಂಥದ್ದು ಯಾವುದು ತೂರ್ಯತೀತ ಸ್ವರೂಪವಾದಂಥದ್ದು ಯಾವುದು ಉಂಟೋ ಅದು ಪರಮಾತ್ಮನ ಸ್ವರೂಪವೇ ಆಗಿರ್ತದೆ. ಇದು ಕೂಡ ಈ ಜ್ಞಾನದ ಒಂದು ಅವಸ್ಥೆ. ಈ ಸ್ವರೂಪ ಏನು ತೂರ್ಯತೀತ ಅನ್ನುವಂಥದ್ದು ಇದು ಏನಂತಂದ್ರೆ ಭಾವ ಅಭಾವಗಳನ್ನು ಪ್ರಕಾಶ ಮಾಡುವಂಥದ್ದು ಸ್ವರೂಪವಾಗಿರುವಂಥದ್ದು. ಇಲ್ಲಿ ಕೂಡ ಯಾವ ರೀತಿ ಅಂದರೆ ಈ ಜಗತ್ತಿನ ವಾಸನೆ, ಈ ವಾಸನೆಗಳಲ್ಲಿ ಜಗತ್ತಿನ ಈ ಶರೀರ ವಾಸನೆ, ಜಗತ್ತಿನ ವಾಸನೆ ಮತ್ತು ಶಾಸ್ತ್ರ ವಾಸನೆ, ಇವು ಮೂರು ಹೋಗ್ಬೇಕಾಗ್ತದೆ. ಇವು ಯಾಕಂತಂದರೆ ಈ ವೃತ್ತಿಗಳ ಭಾವ ಅಭಾವಗಳನ್ನು ಪ್ರಕಾಶ ಮಾಡುವಂಥದ್ದು ತೂರ್ಯತೀತ ಸ್ವರೂಪವಾದದ್ದು ಯಾವುದು ಉಂಟೋ ಅದು ಪರಮಾತ್ಮನ ಸ್ವರೂಪವೇ ಆಗಿರುವಂಥದ್ದು. ಅದು ತಾನೇ ಇದ್ದಾನೆ. ಅಥವಾ ಕಲ್ಪಿತವಾದ ವೃತ್ತಾತ್ಮಕ ಜಗತ್ತು ಹೆಂಗೆ ತೋರ್ತದಂದ್ರೆ ಈ ಶುಕ್ತಿ ರಜತದಂತೆ ಅಂತ ಹೇಳಿದ್ದಾರೆ. ಕಪ್ಪೆ ಚಿಪ್ಪಿನಲ್ಲಿ ಈ ಯಾವುದು ಬೆಳ್ಳಿಯ ಭ್ರಾಂತಿ ಹೆಂಗಾಗ್ತದೆ ಹಂಗೆ ಈ ಜಗತ್ತು ನಿನ್ನಲ್ಲಿ ಭ್ರಾಂತಿಯಿಂದ ಕೂಡಿದಂಥದ್ದು, ಇದು ಮಿಥ್ಯೆ ಆಗಿರುವಂಥದ್ದು. ಹಿಂಗೆ ತನ್ನ ಸ್ವಂತ ಅನುಭವದ ವಿಚಾರ ಮಾಡಿ ನೋಡಿದಾಗ ಅದು ನಿರಾವರಣ ಸಮಾಧಿ ಅಂತ ಅನ್ನಿಸ್ತದೆ. ಅಲ್ಲಿ ಯಾವ ಒಂದು ಆವರಣಗಳು ಇರದೇ ಇರುವಂಥ ನಿರಾವರಣ ಸಮಾಧಿ ಅಂತ ಕೂಡ ಅಲ್ಲಿ ಹೇಳಿಸ್ಕೊಳ್ತದೆ. ಅದೇ ಒಂದು ಸ್ಥಿತಿಯಲ್ಲಿರುವಂಥದ್ದು ಈಗ ನಾಲ್ಕನೇ ನುಡಿ ಅಂತ ನೋಡೋಣ ನಾವು. ಸ್ವರೂಪ ಸ್ಥಿತಿಯಲ್ಲಿ ತಾನು ನಿಶ್ಚಲವಾಗಿ, ಯಾವುದಂದ್ರೆ ಈ ಒಂದು ತೂರ್ಯತೀತ ಕೂಡ ಪರಬ್ರಹ್ಮನ ಒಂದು ಸ್ವರೂಪನೇ ಅದು. ಅದರ ಮೇಲ್ಗಡೆ ಇರುವಂಥದ್ದು ಏನೈತೆ ಇದು ಪರಬ್ರಹ್ಮ ಸ್ವರೂಪ. ಇಲ್ಲಿ ಯಾವುದು ಒಂದು ಶರೀರ ವಾಸನೆ ಕೂಡ ಇರಬಾರ್ದು, ಮತ್ತು ಜಗತ್ತಿನ ವಾಸನೆ ಕೂಡ ಇರಬಾರ್ದು, ಮತ್ತು ಶಾಸ್ತ್ರದ ವಾಸನೆ ಕೂಡ ಇರಬಾರ್ದು, ಯಾವುದೂ ಇರಬಾರ್ದಲ್ಲಿ. ಈ ಸ್ಥಿತಿಯಲ್ಲಿ ನಿಶ್ಚಲವಾಗಿ ಆ ಸ್ವರೂಪದಲ್ಲೇ ನಿಲ್ಲುವಂಥದ್ದು ಅದಕ್ಕೆ ನಿಸ್ಸಮಾಧಿ ಅಂತ ಹೇಳ್ತಾರೆ. ಇವೆಲ್ಲವುಗಳನ್ನು ದಾಟ್ಕೊಂಡು ಬರುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಈ ಭೂಮಿ ಐತೆ, ಭೂಮಿಯ ಮೇಲ್ಗಡೆ ಯಾವುದಾದ್ರ ಜಲದ ಮೇಲ್ಗಡೆ ಅಗ್ನಿ ಮೇಲ್ಗಡೆ ವಾಯುವಿನ ಮೇಲೆ ಆಕಾಶದ ಮೇಲೆ ಏನೈತೆ, ನೀ ಪರಬ್ರಹ್ಮ ಸ್ವರೂಪನೇ ಇರುವಂಥದ್ದು. ವಿಚಾರ ಮಾಡಿ ನೋಡಿದ್ರೆ ಇವು ಯಾವುವು, ಯಾಕಂತಂದ್ರೆ ಈ ಕಲ್ಪಿತವಾಗಿರುವಂಥ
ಈ ಜಗತ್ತಿನೊಳಗೆ ಏನು ಶುಕ್ತಿ ರಜತೆ ಅಂತ ಅದು ಕೂಡ ಮಿಥ್ಯೆ ಆಗಿರುವಂಥದ್ದು. ನಿನ್ನ ಅನುಭವದಿಂದ ವಿಚಾರ ಮಾಡಿ ನೋಡಿದಾಗ ಇದು ನಿರಾವರಣ ಸಮಾಧಿ ಅನ್ನಿಸ್ತದ. ಈ ಸ್ವರೂಪ ಸ್ಥಿತಿಯಲ್ಲಿ ತಾನು ನಿಶ್ಚಲವಾಗಿ ನಿಂತಾಗ ಇದು ನಿಸ್ಸಮಾಧಿ ಅಂತ ಹೇಳಿಸ್ಕೊಳ್ತದೆ. ಈ 4ನೇ ನುಡಿಯಲ್ಲಿ ಹೇಳ್ತಾರೆ, ಇದು ಪರಬ್ರಹ್ಮವೆಂದು ಇದು ಸತ್ಯವೆಂದು ತಾನಿದರಲ್ಲಿ ನಿಶ್ಚಲೀಕೃತವಾಗಿ ಪದಪಿಂದೆ ನಿಲೆ ನಿರ್ಮಲಾಂಗಿ ನೀನರಿದು ನಂಬಿದು ನಿಸ್ಸಮಾಧಿ ಎಂದೆನಿಪುದು ಅಂತ ಹೇಳ್ತಾರೆ ಅವರು. ಯಾವಾಗ ಈ ಒಂದು ಅವಸ್ಥೆಗಳೇನು ಅದಾವ, ಜಾಗ್ರ, ಸ್ವಪ್ನ, ಸುಪ್ತಿ, ತೂರ್ಯ ಮೇಲ್ಗಡೆ ಇರುವಂಥದ್ದು ನಿರಾವರಣ ನಿಸ್ಸಮಾಧಿ, ಆ ಸ್ಥಿತಿಯಲ್ಲಿ ಆ ಸ್ಥಿತಿಯೇ ನಿನ್ನ ಸ್ವರೂಪ. ಏನು ಹೇಳ್ತಾರೆ, ಇದು ಪರಬ್ರಹ್ಮ ಅಂತ ಅನ್ನುವಂಥದ್ದು. ಅದು ಆ ವೃತ್ತಿ, ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ವೃತ್ತಿ ಕೂಡ ಅಡಿಗೆ ಯಾಕಂದರೆ ಈ ಬೆಂಕಿ ಕಟ್ಟಿಗೆಯನ್ನು ಸುಟ್ಟು ತಾನು ಇಲ್ದಂಗೆ ಆಗಿಬಿಡ್ತದೆ ನೋಡ್ರಿ. ಸುಡುವಂಥದ್ರಾಗ ಬೆಂಕಿ ತೋರ್ತದ, ಆದರೂ ಕೂಡ ತಾನೇ ಏನಾಗ್ತದ ಅಂತಂದ್ರೆ ಅದು ಬೆಂಕಿ ತಾನು ಇಲ್ದಂಗೆ ಆ ಸ್ವರೂಪ ಏನೈತೆ. ಇಲ್ಲಿ ಬ್ರಹ್ಮ ನಾನು ಇದ್ದೀನಿ ಅನ್ನುವಂಥ ವೃತ್ತಿ ಕೂಡ ಅಡಗಿದ ಯಾವ ಸ್ವರೂಪ ಉಂಟು ಅದು ಪರಬ್ರಹ್ಮ ಸ್ವರೂಪ. ವೃತ್ತಿ ಯಾವುದು ಅಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಭಾವನಾತ್ಮಕದಿಂದ ಕೂಡಿದಂಥವು ಜಾಗ್ರ, ಸ್ವಪ್ನ, ಸುಸುಪ್ತಿ ಅಂತ ಹೇಳಿದ್ದಾರೆ. ಅದಕ್ಕಾದ್ರೆ ಮೇಲೆ ಇರುವಂಥದ್ದು ಯಾವುದಂದ್ರೆ ನಿರಾವರಣ ಆಗಿರುವಂಥದ್ದು ನಿಸ್ಸಮಾಧಿ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಅವು ಈಗ 5 ಭಾವನೆ ರೂಪವಾಗಿರುವಂಥವು 5 ವಿಚಾರಗಳನ್ನು ಹೇಳಿದರೆ ಅದ್ರ ಮೇಲೆ ಇರುವಂಥದ್ದು ಯಾವುದಪ್ಪ ಅಂತಂದ್ರೆ ನಿಸ್ಸಮಾಧಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ಆವರಣಗಳಿಲ್ಲ, ನಾ ಬ್ರಹ್ಮ ಇದ್ದೀನಿ ಅನ್ನುವಂಥ ಭಾವ ಕೂಡ ಅಡಗಿದ ಒಂದು ಸ್ವರೂಪ ಏನೈತೆ ಇದೇ ಪರಬ್ರಹ್ಮ, ಇದು ಸತ್ಯ ಅಂತ ತಿಳ್ಕೊಂಡ್ರೆ ಇದು ತ್ರಿಕಾಲ ಅಬಾಧ್ಯವಾಗಿರುವುದಂತಂದ್ರೆ 3 ಕಾಲದಲ್ಲಿರುವಂಥದ್ದು ಇದೇ ಸ್ವರೂಪ. ಏನೊಂದು ಇಲ್ಲ ನೋಡ್ರಲ್ಲಿ, ಇದು 3 ಕಾಲದಲ್ಲಿ ಇರುವಂಥದ್ದು. ಈ ಸ್ವರೂಪದಲ್ಲಿ ದೃಢವಾಗಿ ನಿಂತಾಗ, ಈ ಸ್ವರೂಪದಲ್ಲಿ ಅಲ್ಲಿ ಕ್ರಮವಾಗಿ ಅಲ್ಲಂತಂದ್ರೆ ದೃಢವಾಗಿ ನಿಂತಾಗ ಪರಿಶುದ್ಧವಾದಂಥ ಒಂದು ಇದರಲ್ಲಿ ನೀನೇ ನಿಂತಾಗ ಅಲ್ಲಿ ಏನಾಗ್ತದ ನಿಸ್ಸಮಾಧಿ ಅಂತ ಅನಿಸ್ಕೊಳುತ್ತದ. ಅದಕ್ಕೆ ಪದಪಿಂದೆ ಅಂದರೆ ಕ್ರಮವಾಗಿ, ನಿಲೆ ಅಂದರೆ ಕ್ರಮವಾಗಿ ನೀ ತಿಳ್ಕೊಂಡು ಅದೇ ಸ್ಥಿತಿಯಲ್ಲಿ ನಿಂತುಕೊಂಡಾಗ ನಿರ್ಮಲಾಂಗಿ ಅಂತ ಕೂಡ ಹೇಳ್ತಾರೆ. ಯಾರಿಗೆ ನಿರ್ಮಲಾಂಗಿ ಅಂತಾರೆ, ಪರಿಶುದ್ಧ ದೇಹ ಉಳ್ಳಂಥ ಮೈತ್ರಾದೇವಿ ಅಂತ ವರ್ಣನೆ ಮಾಡ್ತಾರೆ. ನೀನಿದನ್ನು ಅರಿದು ನೀನು ಹಿಂಗೆ ತಿಳ್ಕೊಂಡು ಈಗ ಒಂದು ಸಮುದ್ರದಲ್ಲಿ ಒಂದು ತೆರೆಗಳು ಬರ್ತಾವಲ್ಲ, ಒಂದು ತೆರೆಯನ್ನು ಇನ್ನೊಂದು ಬಂದು ಹೊಡಿತದೆ, ಇನ್ನೊಂದು ತೆರೆಯನ್ನು ಒಂದು ಬಂದು ಹೊಡಿತದಲ್ಲ. ಆದರೆ ಹಂಗೆ ಇದು ಜಾಗ್ರ, ಈ ಸ್ವಪ್ನ, ಸುಸುಪ್ತಿ ಒಂದು ಈಗ ಜಾಗ್ರದಲ್ಲಿ ಅದು ಹೋದಾಗ ಸ್ವಪ್ನ ಬರ್ತದೆ, ಸ್ವಪ್ನ ಹೋದಾಗ ನಿದ್ರೆ ಬರ್ತದೆ. ಈಗ ಒಂದರಿಂದ ಒಂದು ಹೋಗುವಂಥದ್ದು. ಆಮೇಲೆ ತೂರ್ಯವನ್ನು ಹೋದಾಗ ತೂರ್ಯತೀತ, ಅದ್ರ ಮೇಲ್ಗಡೆ ಇರುವಂಥದ್ದು ಯಾವುದಂದ್ರೆ ನಿನ್ನ ಸ್ವರೂಪ ಐತೆ. ಜಾಗ್ರದ ಅವಸ್ಥೆ ಹೋದಾಗ ಸ್ವಪ್ನಾವಸ್ಥೆ ಬರ್ತದೆ, ಅದು ಸ್ವಪ್ನಾವಸ್ಥೆ ಕೆಟ್ಟಿತು ಅಂದಾಗ ನಿದ್ರಾವಸ್ಥೆ ಬರ್ತದೆ. ಒಂದಕ್ಕೊಂದು ಹೊಡೆಯುವಂಥದ್ದು ಅದು ತೆರೆಗಳು ಒಂದಕ್ಕೊಂದು ಯಾವ ರೀತಿ ಬರ್ತಾವ ಒಂದರಿಂದ ಒಂದು ಹಂಗೆ ಇಲ್ಲಿ ಕೂಡ ತೂರ್ಯ ಅನ್ನೋ ಅವಸ್ಥೆ ಬರುವಂಥದ್ದು. ಅದ್ರ ಮುಂದಗಡೆ ಇರುವಂಥದ್ದು ತೂರ್ಯತೀತ, ಅದು ನಿನ್ನ ಸ್ವರೂಪನೇ. ಅದು ಮತ್ತೆ ಅದ್ರ ಮೇಲ್ಗಡೆ ಇರುವಂಥದ್ದು ಯಾವುದು ನಿರಾಕಾರವಾದಂಥ ನಿಸ್ಸಮಾಧಿ ಅಂತ ಅನಿಸ್ಕೊಳ್ಳುವಂಥದ್ದು. ಆ ಸ್ವರೂಪವೇ ಹೆಂಗದಂದ್ರೆ ಆ ನನ್ನ ಸ್ವರೂಪವೇ, ಈ ನನ್ನ ಸ್ವರೂಪವೇ ಪರಬ್ರಹ್ಮ. ಇದು ತ್ರಿಕಾಲ ಅಬಾಧ್ಯವಾಗಿರುವಂಥದ್ದು ತಿಳ್ಕೊ. ಯಾಕಂದರೆ 3 ಕಾಲದಲ್ಲಿ ಇರುವಂಥದ್ದು ಇದೇ ವಸ್ತು 3 ಕಾಲದಲ್ಲಿ ಇರುವಂಥದ್ದು. ಜಾಗ್ರದಲ್ಲಿ ಇರುವಂಥದ್ದು, ಸ್ವಪ್ನದಲ್ಲಿರುವಂಥದ್ದು, ಸುಸುಪ್ತಿಯಲ್ಲಿ ಕೂಡ ಇದೇ ಇರುವಂಥದ್ದು. ಅದರಲ್ಲಿಯೇ ತನ್ನ ಮನಸ್ಸು ನಿಶ್ಚಲವಾಗಿ ಕ್ರಮದಿಂದ ಅಭ್ಯಾಸ ಮೂಲಕ ನಿಂತದ್ದಾದರೆ ಇವೆಲ್ಲ ಮಾಡ್ಬೇಕಂತಂದಾಗ ಅಭ್ಯಾಸದ ಮೂಲಕ ಬರುವಂಥದ್ದು. ಈ ಮಾಮೂಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ ಏನದಾವ ಮಾಮೂಲಿ ಅವು ಎಲ್ಲ ಜನರಿಗೆ ಬಂದು ಹೋಗುವಂಥದ್ದು. ಇದ್ರ ಜೊತೆ ತೂರ್ಯತೀತ ಅನ್ನುವಂಥದ್ದು. ಇದು ಈ ಜಾಗ್ರ, ಸ್ವಪ್ನ, ಸುಸುಪ್ತಿ ಜ್ಞಾನದ ಅವಸ್ಥೆಗಳು ಏನದಾವ ಇದು ಪ್ರಯತ್ನಪೂರ್ವಕವಾಗಿ ಮಾಡ್ಕೊಳ್ಳುವಂಥದ್ದು. ಈ ಕ್ರಮವಾಗಿ ಈ ರೀತಿ ಅಭ್ಯಾಸ ಮೂಲಕ ಆ ಮನಸ್ಸು ಈ ಒಂದು ಪರಬ್ರಹ್ಮ ಸ್ಥಿತಿಯಲ್ಲಿ ನಿಂತದ್ದೇ ಆದರೆ ನೋಡ್ದು ಅದೇ ನಿಶ್ಚಯವಾದಂಥ ಸಮಾಧಿ ಅಂತ ಹೇಳಿಸಿಕೊಳ್ತದೆ. ಇದನ್ನು ನೀನು ಚೆನ್ನಾಗಿ ನಂಬುವಂಥವಳಾಗು ಮೈತ್ರ. ಇಷ್ಟೆಲ್ಲ ದಾಟಿ ಬರಬೇಕಾಗ್ತದೆ ನಾವು. ಇವೆಲ್ಲ
ಯಾಕಂದ್ರೆ ಇಂದು ಕೂಡ ಹೇಳಿದ್ರು, ನಿರ್ಗುಣ ಅಷ್ಟಾಂಗದಾಗ ಹೇಳಿದ್ರು, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ರೀತಿ ಹೇಳ್ಕೊಂಡು ಬಂದು ಕೊನೆಗೆ ಜಾಗ್ರದ ಅವಸ್ಥೆ, ಜಾಗ್ರ ಸ್ವಪ್ನ, ಇದು ಜ್ಞಾನದ ಅವಸ್ಥೆಗಳು. ಜಾಗ್ರ ಸ್ವಪ್ನ ಸುಪ್ತಿ ತೂರ್ಯತೀತ ಮೇಲ್ಗಡೆ ಇರುವಂಥದ್ದು, ಅದರ 5 ಭಾವನೆ ರೂಪವಾಗಿರುವಂಥದ್ದು. ಅದ್ರ ಮೇಲ್ಗಡೆ ಇರುವಂಥದ್ದು ಏನೈತಪ್ಪ ಅಂದ್ರೆ ನಿನ್ನ ಸ್ವರೂಪ ಐತೆ. ಆ ಸ್ವರೂಪದಲ್ಲಿ ನೀನು ಅಭ್ಯಾಸ ಮೂಲಕ ಈ ಕ್ರಮದಿಂದ ಅಭ್ಯಾಸ ಮೂಲಕ ನಿಂತಿದ್ದೆ ಆದ್ರೆ ಅದೇ ನಿಶ್ಚಯವಾದಂಥ ಸಮಾಧಿ ಅಂತ ಹೇಳಿಸ್ಕೊಳ್ತದ ಮೈತ್ರ. ಇದನ್ನು ನಂಬು ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿರುವಂಥದ್ದು, ಅಲ್ಲಿ ಏನು ಹೇಳುವಂಥದ್ದು ಕೇಳುವಂಥದ್ದಿಲ್ಲ, ನೀನೇ ನೀನಾಗಿರುವಂಥದ್ದು. ಜ್ಞಾನ ಮತ್ತು ಅಜ್ಞಾನ ಇವೆರಡಕ್ಕೂ ಸಾಕ್ಷಿಯಾದಂಥ ಯಾವ ಅರಿವು ಉಂಟು ಅದು ಸ್ವರೂಪ ಅಂತ ನಿಶ್ಚಯ ಸುಖದಿಂದ ಇರುತ್ತೆ. ಯಾಕಂದರೆ ಜ್ಞಾನ ಮತ್ತು ಅಜ್ಞಾನಕ್ಕೆ ಎರಡಕ್ಕೂ ಸಾಕ್ಷಿಯಾದಂಥದ್ದು ನಿನ್ನ ಸ್ವರೂಪ ಐತೆ. ಆ ಅರು ಅನ್ನುವಂಥದ್ದು, ಆ ಅರಿವೇ ನಿನ್ನ ಸ್ವರೂಪ ಆದಂಥ ನೀನು ನಿಶ್ಚಯ ಮಾಡಿ ಸುಖದಿಂದ ಇರುವಂಥದ್ದು ಅಂತ ಕೂಡ ಹೇಳ್ತಾರೆ. ಇದನ್ನೇ ನುಡಿಯಲ್ಲಿ ಬರೀ ಅರಿವಿನೋಳು ಭಾವನೆ ಲಯಿಸಿ ಬೇರೇನು ಅರಿಯದಂತಡಗಿ ತಾನಿರಲದು ಮರೆಯದ ಅರಿಯದ ಅವಿರಳ ಪರಬ್ರಹ್ಮವೆಂದು ಅರಿದಿಹುದಂಗನೇ ಸುಖದೋಳು ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಬರೀ ಅರಿವಿನೋಳು ಅಂದರೆ ಶುದ್ಧವಾದ ಚೈತನ್ಯ, ಆ ಶುದ್ಧವಾದಂಥ ಚೈತನ್ಯಲ್ಲಿ ವೃತ್ತಿಯು ಲೀನವಾಗಿ, ಏನು ಈ ವೃತ್ತಿಗಳು ಇರ್ತಾವ ಆ ಶುದ್ಧವಾದ ಚೈತನ್ಯದಲ್ಲಿ ಇವೆಲ್ಲ ಸಂಪೂರ್ಣವಾಗಿ ಲೀನವಾಗಿ ಮತ್ತೊಂದನ್ನು ತಿಳಿಯದಂತೆ. ಯಾಕಂದ್ರೆ ಯಾವುದೇ ತಿಳಿಯುವಂಥದ್ದು ಕುಳದೇ ಇಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ಅರ್ದಿದ್ದೀನಿ ತಿಳಿದೀನಿ ಅಂತಂದ್ರೆ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ. ಅದು ಇದನ್ನು ತಿಳ್ಕೊಂಡಿದ್ದೀನಿ ರೀ ಮತ್ತು ನಾನು ಅರಿತಾ ಇದ್ದೀನಿ ರೀ ಅಂತಂದರೆ ಅರ್ತಿಲ್ಲ ಅಂತಲೇ ಅರ್ಥ. ಅದು ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಗುಪ್ತವಾಗಿ ತಾನಿರಲು ಅಂದ್ರೆ ಯಾವುದು ಏನಿಲ್ಲ, ಇಲ್ಲಿ ಹೇಳಕ್ಕೂ ಇಲ್ಲ ಕೇಳಂಗೂ ಇಲ್ಲ, ತನ್ನಲ್ಲೇ ತಾನು ಇರುವಂಥದ್ದು. ಈ ವೃತ್ತಿ ಕೂಡ ಲೀನವಾಗಿ ಮತ್ತೊಂದನ್ನು ತಿಳಿಯದಂತೆ, ತಿಳಿಯುವಂಥದ್ದನ್ನಲ್ಲ, ಮತ್ತು ಗುಪ್ತವಾಗಿ ತಾನಿರಲು, ಗುಪ್ತವಾಗಿ ತನ್ನಲ್ಲೇ ತಾನಿರುವಂಥದ್ದು. ಮತ್ತು ಅಜ್ಞಾನವಲ್ಲದ ಮತ್ತು ಜ್ಞಾನವಲ್ಲದ ಪೂರ್ಣವಾದ ಪರಬ್ರಹ್ಮ ಅನ್ನುವಂಥದ್ದು, ಆ ಪರಬ್ರಹ್ಮವೇ ಅನ್ನುವಂಥದ್ದು ತಿಳ್ಕೊಂಡು ಸುಖದಿಂದ ಇದನ್ನು ತಿಳಿದು ಇರುವಂಥದ್ದು ಮೈತ್ರ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನಿತ್ಯವಾಗಿರುವಂಥದ್ದದ, ಶುದ್ಧವಾಗಿರುವಂಥದ್ದದ, ಮುಕ್ತವಾದಂಥ ಚೈತನ್ಯ ಸ್ವರೂಪದಲ್ಲೇ ಆ ವೃತ್ತಿಯು ಅಡಿಗೆ. ಯಾಕಂದರೆ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ಇದೇನಾಗಿದೆ ಅಂತಂದ್ರೆ ಈ ಭಾವ ಕೂಡ ಚೈತನ್ಯ ಸ್ವರೂಪದಲ್ಲಿ ಆ ವೃತ್ತಿ ಅಡಿಗೆ ಮತ್ತೊಂದು ಏನನ್ನು ಅರಿಯದೇ ಇರುವಂಥದ್ದು. ಯಾವುದನ್ನು ಇನ್ನೊಂದು ಅರಿಯುವಂಥದ್ದು ಇರ್ತದೇನೆಂದರೆ ಇರದೇ ಇರುವಂಥದ್ದು. ಮತ್ತು ತನ್ನ ಸ್ವರೂಪವು ಜ್ಞಾನ ಅಜ್ಞಾನಗಳು ಎರಡಕ್ಕೂ ಸಾಕ್ಷಿ ಸ್ವಯಂ ಪ್ರಕಾಶ. ಜ್ಞಾನ ಮತ್ತು ಅಜ್ಞಾನಕ್ಕೆ ಎರಡಕ್ಕೂ ಏನಂದ್ರೆ ಸಾಕ್ಷಿ ಸ್ವಯಂ ಪ್ರಕಾಶ ಪರಿಪೂರ್ಣ ಸ್ವರೂಪವಾಗಿರುವಂಥದ್ದು. ಜ್ಞಾನಕ್ಕೂ ತಾನೇ ಸಾಕ್ಷಿ, ಅಜ್ಞಾನಕ್ಕೂ ತಾನೇ ಸಾಕ್ಷಿಯಾಗಿರುವಂಥವನು ಹೆಂಗದನಂದ್ರೆ ಸ್ವಯಂ ಪ್ರಕಾಶವಾಗಿರುವಂಥದ್ದು. ಯಾರನ್ನ ಈ ಬೆಳಕು ಮಾಡ್ಯಾರೇನಂತಲ್ಲ, ಅದು ನಿನ್ನೊಳಗಡೆ ಸ್ವಯಂ ಜ್ಯೋತಿ ಸ್ವರೂಪವಾಗಿರುವಂಥದ್ದು. ಇದು ಹೆಂಗದ ಪರಿಪೂರ್ಣವಾಗಿರುವಂಥದ್ದು. ಇದು ಅದೇ ತಾನಂತ ತಿಳಿದು ನೀನು ಸುಖವಾಗಿರತಕ್ಕಂಥದ್ದು ಮೈತ್ರ ಅಂತ ಕೂಡ ಹೇಳ್ತಾರೆ. ಇದು ಅದ್ಭುತವಾದಂಥ ವಿಚಾರಗಳು ಹೇಳ್ತಾರೆ ನೋಡ್ರಿ ಇಲ್ಲಿ. ಈ ರೀತಿ ಯಾರು ತಿಳಿತಾರೋ ಅವರು ನಿರ್ಗುಣ ಯೋಗಿ ಅಂತ ಅನಿಸ್ಕೊಳ್ತಾರೆ. ಈ ರೀತಿ ಯಾರು ತಿಳ್ಕೊಳ್ತಾರ ಆತ ನಿರ್ಗುಣ ಯೋಗಿ ಅಂತ ಹೇಳಿಸ್ಕೊಳ್ತಾನೆ. ಇದನ್ನು ಅವನು ಅರಿದು ನಂಬಿದನು ಅವನು ಅದರಿಂದೇ ಯೋಧವಿ ನಿರ್ಗುಣ ಯೋಗಿ ಎನಿಪನು ಸುದತಿ ಕೇಳಿದು ತಾನೇ ಸುಜ್ಞಾನ ನಿರ್ಯೋಗದುದಯಕ್ಕೆ ಪರಮ ಕಾರಣವಕ್ಕು ಅಂತ ಹೇಳ್ತಾರೆ. ಯಾಕಂದರೆ ಈ ಯೋಗವನ್ನು ಏನು ಹೇಳಿದಂಥದ್ದು ಇದನ್ನು ಯಾರು ತಿಳ್ಕೊತಾರ, ಯಾರು ಇದ್ರ ಮೇಲೆ ವಿಶ್ವಾಸ ಉಳ್ಳಂಥವ್ರಾಗ್ತಾರೆ. ಅದಕ್ಕೆ ಭಾಳಷ್ಟು ನಂಬಿಕೆ ಅಂತ ಹೇಳ್ತಾರೆ, ನಂಬಿದವನ್ ಅಂತ ಹೇಳ್ತಾರೆ. ನಂಬಿಕೆ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಪರಬ್ರಹ್ಮ ಸ್ವರೂಪ ನೀನೇ ಇದ್ದೀ, ಇಂಥ ಸ್ವರೂಪದಲ್ಲಿರುವಂಥದ್ದು ನಿನ್ನ ಸ್ವರೂಪ. ಯಾಕಂದರೆ ಇದೆಲ್ಲವನ್ನು ಏನು ನಿರಾವರಣವಾಗಿರುವಂಥದ್ದು ನಿಸ್ಸಮಾಧಿಯಾಗಿರುವಂಥದ್ದೇ ನಿನ್ನ ಸ್ವರೂಪ. ಅಲ್ಲಿ ಹೇಳುವಂಥದ್ದು ಕೇಳುವಂಥದ್ದು ಯಾವುದಿಲ್ಲ, ಅದೇ ರೂಪದಾಗೆ ನೀನು ಇರುವಂಥದ್ದು. ಸದ್ಗುರು ಈ ರೀತಿ ಹೇಳಿದಾಗ ಯಾವಾಗ ಪರಿಪೂರ್ಣವಾಗಿ ನಿತ್ಯವಾಗಿರುವಂಥದ್ದೇ ನಿನ್ನ ಸ್ವರೂಪ ಅಂತ ಹೇಳಿದಾಗ ಇದನ್ನು ನಂಬಿಕೆ ವಿಶ್ವಾಸದಿಂದ ಇದನ್ನು ಯಾರು ತಿಳ್ಕೊಳತ್ತಾರೋ ಆತ ನಿರ್ಗುಣ ಯೋಗಿ ಅಂತ ಅನಿಸ್ಕೊಳತ್ತಾನ. ಅದಕ್ಕೆ ಸ್ತ್ರೀ ಇದು ಆಲಿಸು ಅಂತ ಹೇಳ್ತಾರೆ. ಕೇಳಿದು ಸುಜ್ಞಾನ ನಿರ್ಯೋಗದ ಉದಯಕ್ಕೆ ಪರಮ ಕಾರಣವಕ್ಕು
ಸುದತಿ ಕೇಳಿದು. ನೋಡು, ಸುದತಿ ಅಂದ್ರೆ ಆಕೆ ಹೆಂಡತಿಗೆ ಹೇಳ್ತಾರೆ, ಸುದತಿ ಕೇಳು, ಸ್ತ್ರೀ ಆಲಿಸು. ಇದು ನಿರ್ಗುಣ ಯೋಗವು, ಇದು ಸುಜ್ಞಾನದ ನಿರ್ಯೋಗದ ಅಂದ್ರೆ ಜ್ಞಾನ ಸಂಬಂಧವಾದ ನಿರ್ಗುಣ ಯೋಗದ ಉತ್ಪತ್ತಿಗೆ ಇದು ಮೂಲ ಕಾರಣ ಆಗ್ತದ ಅಂತ ಕೂಡ ಹೇಳ್ತಾರೆ. ಹಿಂಗೆ ಹೇಳಲ್ಪಟ್ಟ ಯೋಗವನ್ನು ಗುರುಮುಖದಿಂದ ಅರಿಯಿತು. ಹಿಂಗೇನು ಹೇಳಿದಾರ ಇದನ್ನು ನೋಡ್ರಿ, ಇದನ್ನು ಭಾಳಷ್ಟು ಪದೇ ಪದೇ ಹೇಳ್ತಾರೆ. ಇದು ಸದ್ಗುರು ಮುಖಾಂತರನೇ ಇದನ್ನು ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಗುರು ಮುಖಾಂತರನೇ ಅರಿತು ಇದನ್ನು ಯಾರು ವಿಶ್ವಾಸದಿಂದ ಇದನ್ನು ಸ್ವೀಕಾರ ಮಾಡ್ತಾರೋ, ನಂಬಿಕೆಯಿಂದ ಸ್ವೀಕಾರ ಮಾಡ್ತಾರೋ, ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಾನೋ ನಾವು ನಿರ್ಗುಣ ಯೋಗಿ ಅಂತ ಹೇಳಿಸ್ಕೊಳ್ತಾನಂತ. ಮತ್ತಿದು ಸುಜ್ಞಾನ ನಿರ್ಯೋಗಕ್ಕೆ ಕಾರಣ ಆಗ್ತದ ಅಂತ ಕೂಡ ತಿಳಿತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತು ನಾವು ಮುಂದೆ ನೋಡೋಣ. ನಿಜಾನುಭವ ಯೋಗ ನಿರೂಪಣೆ ಸೂತ್ರ 21ಕ್ಕೆ ಪದ 176 ಅಂತ ಹೇಳಿ ಈಗ ಮುಂದಿನ ವಿಚಾರವನ್ನು ಒಂದು ಸ್ವಲ್ಪ ನೋಡೋಣ. ತತ್ವಜ್ಞಾನಿಯು ಕರ್ಮಗಳನ್ನು ಮಾಡದಿದ್ದರೂ ಕೂಡ ಅವನು ಅಖಂಡ ಚೈತನ್ಯ ಸ್ವರೂಪನಾಗಿರುವೆನಂತಂದು ತನ್ನ ಸ್ವರೂಪದ ಧ್ಯಾನವನ್ನು ಕೂಡ ತಾನು ಯಾಕೆ ಮಾಡಂಗಿಲ್ಲ? ಯಾಕಂದ್ರೆ ಆ ತತ್ವಜ್ಞಾನಿ ಕರ್ಮಗಳನ್ನು ಮಾಡಂಗಿಲ್ಲ ಬಿಡು, ಮಾಡದಿದ್ರು, ಆದರೆ ಅವನು ಅಖಂಡ ಚೈತನ್ಯ ಸ್ವರೂಪ ನಾನು ಇದ್ದೀನಿ ಅಂತ ಸ್ವಸ್ವರೂಪದ ಧ್ಯಾನವನ್ನು ಆತ ಯಾಕೆ ಮಾಡಂಗಿಲ್ಲ? ಅದನ್ನು ಮಾಡಬೇಕಲ್ಲ ಅಂತ ಪ್ರಶ್ನೆ ಇಲ್ಲಿ. ಮಾಡಬೇಕಲ್ಲ ಆತ. ಯಾಕಂದ್ರೆ ನಾನು ಅಂತ ಚೈತನ್ಯ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥದ್ದಕ್ಕಾರ ಧ್ಯಾನ ಮಾಡಬೇಕಲ್ಲ ಆತ ಕೂತ್ಕೊಂಡು. ಅದಕ್ಕೆ ತತ್ವಜ್ಞಾನಿ ಬಲ್ಲ ಅಂತ ಕರ್ಮಗಳನ್ನು ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ನಾನು ಅಖಂಡ ಚೈತನ್ಯ ಸ್ವರೂಪನಾಗಿದ್ದೀನಿ ಅಂತ ತನ್ನ ಸ್ವಸ್ವರೂಪದ ಧ್ಯಾನವನ್ನಾದರೂ ಕುಂತು ಮಾಡಬೇಕಲ್ಲ ಆತ. ಯಾಕೆ ಮಾಡಂಗಿಲ್ಲ? ಹಾಗೆ ಮಾಡದೆ ಹೋದರೆ ವೃತ್ತಿ ಏನಾಗ್ತದ? ಬಹಿರ್ಮುಖ ಆಗಿಬಿಡ್ತದಲ್ಲ. ವೃತ್ತಿ ಏನಾಗ್ತದ? ಬಹಿರ್ಮುಖ ಆಗಿಬಿಡ್ತದ. ಮತ್ತು ಅದಕ್ಕೆ ಈ ರೀತಿ ಸ್ವರೂಪದ ಜ್ಞಾನದಿಂದ ಆತ ಏನಾಗ್ತಾನ? ಚ್ಯುತನಾಗಬೇಕಾಗ್ತದೆ. ಅದರಿಂದ ಹೊರಗೆ ಬಂದಾನ ಅಂತ ಅನ್ಬೇಕಾಗ್ತದೆ. ಅದೇ ಸ್ವರೂಪದಲ್ಲಿ ಕೂತ್ಕೊಳ್ಳೋಕ್ಕಾಗಂಗಿಲ್ಲ. ಅದಕ್ಕೆ ಅದರಿಂದ ಆಗ್ಯಾನ ಅಂತ ಹೇಳಬೇಕಾಗ್ತದೆ ಅಂತ ಶಂಕೆ ಮಾಡಿದ್ರೆ ಆತ ದಿನ ಇದನ್ನು ತಿಳ್ಕೊಂಡನಂತಂದ ಮೇಲೆ ಒಂದು ಕಡೆ ಕೂತ್ಕೊಂಡು ಆತ ಇದ್ರ ಬಗ್ಗೆ ಧ್ಯಾನ ಮಾಡ್ತಾನೆ ಇರಬೇಕಾಗ್ತದೆ. ನಾನು ಅಖಂಡ ಚೈತನ್ಯ ಸ್ವರೂಪದಿಂದ ಇರುವಂಥವ್ನು ನಾನು ಇದ್ದೀನಿ ಅಂತ ಆ ರೀತಿಯಾಗಿ ಆತ ಯಾವಾಗಲೂ ಧ್ಯಾನ ಮಾಡಬೇಕಾಗ್ತದಲ್ಲ. ಅದು ಯಾಕೆ ಮಾಡಂಗಿಲ್ಲತ್ತ? ಇಲ್ಲಾಂದ್ರೆ ಆತನ ವೃತ್ತಿ ಏನಾಗ್ತದ? ಆ ಸ್ವರೂಪ ಸ್ಥಿತಿಯಲ್ಲಿ ಇರದೇನೆ ಬಹಿರ್ಮುಖ ಆಗಿಬಿಡ್ತದೆ ಆತಂತು. ಮತ್ತು ಈ ರೀತಿ ಶಂಕೆ ಮಾಡಿದರೆ ಇದು ಧ್ಯಾನ ಮಾಡುವಂಥದ್ದು ಆತನಲ್ಲಿ ಸಂಭವ ಆಗಂಗಿಲ್ಲ. ಏನಂದ್ರೆ ಮನಸ್ಸಿನಲ್ಲಿ ನಾನು ಪರಬ್ರಹ್ಮ ಸ್ವರೂಪ, ಯಾಕಂದ್ರೆ ಅದು ಗೊತ್ತಾಗೋದಕ್ಕಿಂತ ಮುಂಚೆ ಈ ಮೆಟ್ಲುಗಳು ಹತ್ಕೊಂಡು ಬರಬೇಕಾದಾಗ ಇದು ನಡೆದಿರ್ತಾವೆ. ಈಗ ಪರಿಪೂರ್ಣ ಸ್ವರೂಪನೇ ತಾನಾಗಿಬಿಟ್ಟಿದ್ದಾನೆ. ಈಗ ಒಂದು ಸಲ ತುಪ್ಪ ಆಗ್ಯದಂತಂದ್ರೆ ಮತ್ತೆ ಅದು ಮೊಸರು, ಬೆಣ್ಣೆ, ಮಜ್ಜಿಗೆ ಆಗ್ತದೆ ಅದು ಉಲ್ಟಾ ಹೋಗ್ತದನ? ಇಲ್ಲಲ್ಲ. ಒಂದು ಸಲ ತುಪ್ಪ ಆಗಿಬಿಟ್ಟು ಮತ್ತೆ ಆತ ಬೆಣ್ಣೆ ಆಗ್ತಾನೇನೋ? ಬೆಣ್ಣೆ ಆಗ್ತದನ ತುಪ್ಪ ಮತ್ತೆ ತಿರ್ಗಾ? ಇಲ್ಲ, ಆಗಂಗಿಲ್ಲಲ್ಲ. ಒಂದು ಸಲ ನೀರಿನಿಂದ ಆದಂಥ ಮುತ್ತು ಹಾಕಿಬಿಟ್ಟದ, ಮತ್ತು ಅದು ನೀರು ಆಗ್ತದೆ. ನೀರಾಗ ಹಾಕಿದ್ರೆ ಇಲ್ಲಲ್ಲ. ಅದೇ ರೀತಿ ತನ್ನ ಸ್ವಸ್ವರೂಪ ಸ್ಥಿತಿಯಲ್ಲೇ ಇದ್ದಂಥ ಜ್ಞಾನಿ ಅದೇ ಸ್ವರೂಪನೇ ಆತ ಆಗಿಬಿಟ್ಟಿದ್ದಾನೆ. ಅಂತತ ಇಲ್ಲಿ ಧ್ಯಾನ ಮಾಡೋಕೆ ಆತ ಮಾಡ್ತಾನೇನು? ಆತನಲ್ಲಿ ಧ್ಯಾನ ಮಾಡುವಂಥದ್ದು ಸಂಭವ ಆಗ್ತದೆ ಅಂದರೆ ಇಲ್ಲ. 22ನೇ ಸೂತ್ರದಲ್ಲಿ ಆ ಥರ ಹಿಂದೆ ಹೇಳಿದ್ರೆ ಧ್ಯಾನ ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಹಿಂದೆ ಬಂದಿದ್ದ ವಿಚಾರಗಳು. ಈಗ 22ನೇ ಸೂತ್ರದಲ್ಲಿ ಆ ಥರ ತಾನು ಹೇಳ್ತಾರೆ. ಯಾಕಂದ್ರೆ ತಾನು ಅಖಂಡ ಅದ್ವೈತ ಚೈತನ್ಯವೆಂದು ತದ್ಧ್ಯಾನಾದಿಗಳನ್ನೆಂತು ಮಾಡ್ಪನು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಇದು ಅದಕ್ಕೆ ಇಲ್ಲಿ ಮಹಾತ್ಮರು ಭಾಳಷ್ಟು ವಿಷಯಗಳನ್ನು ಹೇಳ್ತಾ ಬಂದಿದ್ದಾರೆ. ಕೃತಕೃತ್ಯನಾದಂಥ ಯೋಗಿಯೋ ಅಂದ್ರೆ ಆತ ಧನ್ಯ ಆಗಿಬಿಟ್ಟಿದಾನ. ಗುರು ಮುಖಾಂತರ ಕೇಳಿದಾನ. ಮತ್ತು ಹೆಂಗೆ ಕೇಳಿದಾನತ? ನಂಬಿಕೆ ವಿಶ್ವಾಸದಿಂದ ಕೇಳಿದಾನ. ಆ ಸ್ವರೂಪದಲ್ಲಿ ಅವು ಇದ್ದು ಬಿಟ್ಟಿದ್ದಾನ. ಗುರು ಹೇಳಿದಂಥದ್ದನ್ನು ನಂಬಿಕೆ ವಿಶ್ವಾಸದಿಂದ ಶ್ರದ್ಧೆಯಿಂದ ಆ ವಿಚಾರಗಳನ್ನು ತಗೊಂಡು ಅವ್ರು ಹೇಳ್ದಂಗೆ ತನ್ನ ಸ್ಥಾನದಲ್ಲಿ, ತನ್ನ ಒಂದು ಆನಂದದ ಒಂದು ಸ್ಥಾನದಲ್ಲಿ ಆತ ನಿಂತು ಸಂಪೂರ್ಣ ಅದರಲ್ಲೇ ಇದ್ದು ಬಿಟ್ಟಿದ್ದಾನತ. ಅದಕ್ಕೆ ಆತ ಕೃತಕೃತ್ಯ ಆಗಿಬಿಟ್ಟಿದ್ದಾನ. ಯೋಗಿಯು ತಾನು ಅಖಂಡ ಚೈತನ್ಯ ಸ್ವರೂಪನಿದ್ದೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅಖಂಡ ಸ್ವರೂಪನಾಗಿರುವಂಥವನು. ಅಖಂಡ ಅಂದ್ರೆ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವಾದಂಥ ರಹಿತವಾಗಿರುವಂಥವನತ.
ಇಂಥ ಕಾಲಕ್ಕೆ ಸೀಮಿತ ಆಗ್ಯಾನಂತ ಹೇಳೋಕ್ಕಾಗಲ್ಲ, ಇಂಥ ದೇಶದಲ್ಲಿ ಅದಾನಂತ ಹೇಳುವಂಥದ್ರಲ್ಲಿ, ಇಂಥ ವಸ್ತುವಿನೆಲ್ಲ ಅಂತ ಹೇಳೋಕ್ಕಾಗಲ್ಲ. ಇವೆಲ್ಲ ಪರಿಚ್ಛೇದ ರಹಿತನಾಗಿರುವಂಥವನು, ಈತ ಅದ್ವೈತ ಆಗಿರುವಂಥವನು, ಅಂದರೆ ಒಂದೇ ಆಗಿರುವಂಥದ್ದು, ಒಂದೇ ಆಗಿರುವಂಥ ಚೈತನ್ಯ ಇರುವಂಥದ್ದು, ಭಿನ್ನವಾಗಿಲ್ಲ, ಅದ್ವೈತವಾಗಿರುವಂಥದ್ದು. ಈ ರೀತಿ ಅಂದ್ಕೊಂಡು ಈ ರೀತಿ ಮಾಡಿದಾಗ ಮತ್ತಾತ ಧ್ಯಾನಗಳು, ಆ ಒಂದು ಧ್ಯಾನಾದಿಗಳನ್ನು ಚಿಂತನೆ ಮಾಡ್ತಾನೇನೋ, ಮತ್ತೇನಾದರೂ ಆ ಧ್ಯಾನಗಳನ್ನು ಮಾಡ್ತಾನೇನೋ ಅಂದರೆ ಮಾಡಂಗಿಲ್ಲ, ಯಾವುದ್ರ ಬಗ್ಗೆ ಮತ್ತೆ ಮಾಡೋಕ್ಕೆ ಹೋಗಂಗಿಲ್ಲ. ಈಗ ಆಲ್ರೆಡಿ ಆಗಿಬಿಟ್ಟಿದ, ಪರಿಪೂರ್ಣ ಸ್ವರೂಪನೇ ತಾನು ಆಗಿಬಿಟ್ಟಿದ್ದಾನೆ. ಅದಕ್ಕೆ ಈ ಕೃತಕೃತ್ಯನಾದಂಥ ಯೋಗಿ ತನ್ನ ಅಖಂಡ ಚೈತನ್ಯ ಸ್ವರೂಪನಿದ್ದೀನಂತ ಧ್ಯಾನವನ್ನು ಕೂಡ ಯಾಕೆ ಮಾಡೋಕ್ಕೆ ಹೋಗ್ತಾನೆ ಹೇಳ್ರಿ ಆತ? ಯಾಕಂದರೆ ಆ ಸ್ವರೂಪನೇ ತಾನು ಆಗಿಬಿಟ್ಟಿದ್ದಾನ, ಮತ್ತು ತಿರ್ಗಿ ಆತ ನನ್ನ ಅಖಂಡ ಸ್ವರೂಪನೇ ನಾನು ಇದ್ದೀನಿ ಅಂತ ಧ್ಯಾನ ಮಾಡೋಕ್ಕೆ ಹೋಗ್ತಾನೇನೋ ಅಂದರೆ ಹೋಗಂಗಿಲ್ಲ. ಯಾಕಂದ್ರೆ ಧ್ಯಾನವು ತ್ರಿಪುಟಿ ರೂಪ ದ್ವೈತವನ್ನು ಕುರಿತು ಹೇಳ್ತಾವು. ಧ್ಯಾನಗಳಂತಂದ್ರೆ ಇಲ್ಲಿ ತ್ರಿಪುಟಿ 3 ರೂಪವಾಗಿ ಹೇಳ್ತಾವು, ಮಾಡುವಂಥವನ್ನು ಮಾಡಿಸಿ. ಯಾಕಂತಂದ್ರೆ ಇಲ್ಲಿ ದೃಶ್ಯ, ದೃಕ್ಕು, ದೃಶ್ಯ ಅಂತ ಬರ್ತಾವೆ. ಇಲ್ಲಿ ಧ್ಯಾನ, ಧ್ಯಾತೃ, ಧ್ಯೇಯ ಅನ್ನುವಂಥದ್ದು ಬರ್ತವೆ, ತ್ರಿಪುಟಿಗಳು ಬರ್ತಾವೆ. ಹಾಗಾಗಿ ತ್ರಿಪುಟಿ ಎಲ್ಲಿ ನಡೀತಾವೆ ಅಂದರೆ ದ್ವೈತದಲ್ಲಿ ನಡೆಯುವಂಥದ್ದು, ಅದನ್ನು ದ್ವೈತವನ್ನು ಕುರಿತು ಹೇಳುವಂಥದ್ದು ಇವು ತ್ರಿಪುಟಿಗಳು. ಹಾಗಾಗಿ ತಾನು ಅದ್ವೈತವೆಂದರೆ ತ್ರಿಪುಟಿ ಇಲ್ಲದವನು. ತ್ರಿಪುಟಿಗಳು ಎಲ್ಲಿ ಬರ್ತದೆ? ಧ್ಯಾನ, ಧ್ಯಾತೃ, ಧ್ಯೇಯ ಅಂತ ಬರ್ತದೆ. ಆದ್ರೆ ಅವು ಯಾವುದಕ್ಕೆ ಹೇಳ್ತದ ಅಂತಂದ್ರೆ ದ್ವೈತದ ಕುರಿತು ಅಲ್ಲಿ ಹೇಳುವಂಥದ್ದು, ಪ್ರವೃತ್ತಿಸುವಂಥದ್ದಲ್ಲಿ. ಆದರೆ ನೀನು ಹೆಂಗದ ಅದ್ವೈತ ಅಂತಂದ್ರೆ ಯಾವುದು ತ್ರಿಪುಟಿ ಇಲ್ಲದೇ ಇರುವಂಥದ್ದು, ಯಾವುದು ತ್ರಿಪುಟಿ ಇಲ್ಲದೇ ಇರುವಂಥದ್ದು. ಅದರಿಂದ ಧ್ಯಾನ ರೂಪ ದ್ವೈತಕ್ಕೆ ಅವಕಾಶವೇ ಇಲ್ಲ. ಧ್ಯಾನ ಎಲ್ಲಿ ನಡೀತದೆ ಅಂದರೆ ಒಂದು ವಸ್ತು ಐತಪ್ಪ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದಕ್ಕೆ ಅದಕ್ಕೆ ಧ್ಯಾನ ಅಂತ ಹೇಳಿದ್ದಾರೆ, ಇಂದು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅಂಥ ಒಂದು ಯಾಕಂದರೆ ದ್ವೈತ ರೂಪ ಇದ್ದಾಗ ಅಲ್ಲಿ ಧ್ಯಾನ ಸಂಭವ ಆಗ್ತದೆ. ಆ ವಸ್ತು ಬೇರೆ, ನಾನು ಬೇರೆ ಅಂದಾಗ ಅಲ್ಲಿ ಧ್ಯಾನ ಸಂಭವ ಆಗ್ತದೆ. ಅದೇ ಸ್ವರೂಪನೇ ನಾನು ಅಂದಾಗ ಇನ್ನು ಯಾವುದ್ರ ಕುರಿತು ಧ್ಯಾನ ಮಾಡ್ತಾನೆ ಹೇಳ್ರಿ ಆತ? ಆ ಸ್ವರೂಪನೇ ತಾನಾಗಿಬಿಟ್ಟಿದ್ದಾನಂತಂದಾಗ ಇನ್ನೊಂದ್ರ ಬಗ್ಗೆ ಎಲ್ಲಿ ಯಾವತ್ತ ಚಿಂತನೆ ಮಾಡ್ತಾನೆ? ಧ್ಯಾನ ಅಂದಾಗ ಅಲ್ಲಿ ಚಿಂತನೆ ಇರ್ತದೆ, ಆ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಚಿಂತನೆ ಇರ್ತದೆ. ಆ ಸ್ವರೂಪನೇ ತಾನಾದಾಗ ಇನ್ನು ಧ್ಯಾನ ಎಲ್ಲಿದ್ದು ಮಾಡೋಕ್ಕೆ ಹೋಗ್ತಾನೆ? ಹಾಗಾಗಿ ಧ್ಯಾನ ರೂಪ ದ್ವೈತಕ್ಕೆ ಅವಕಾಶವೇ ಇಲ್ಲ ಅನ್ನುವಂಥ ಭಾವ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಕೃತ್ಯನಾದಂಥ ಯೋಗಿಯು ಅದ್ವೈತ ಸ್ವರೂಪನಾಗಿರುವನು. ಮತ್ತು ಹೆಂಗದನ? ನಾನು ಬೇರೆ, ನೀನು ಬೇರೆ, ಜಗತ್ತು ಬೇರೆ, ಅದು ಬೇರೆ, ಇದು ಬೇರೆ ಅಂತ ಯಾವುದೂ ಆತನಲ್ಲಿ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ? ನಾನು ಅನ್ನುವಂಥ ಒಂದು ಯಾವುದೂ ಆತಗ ಅದು ಬೇರೆ, ಇದು ಬೇರೆ, ನಾನು ಬೇರೆ, ನೀನು ಬೇರೆ ಅನ್ನುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾನು ಅನ್ನುವಂಥದ್ದು, ನೀನು ಅನ್ನುವಂಥದ್ದು ಎಲ್ಲಿರ್ತದಂದ್ರೆ ದ್ವೈತ ಭಾವ ಇದ್ದಾಗ ಇರ್ತದೆ. ಆದರೆ ಇದು ಅದ್ವೈತ, ಎಲ್ಲ ತನ್ನ ಸ್ವರೂಪನೇ ಕಾಣಕತ್ತದೆ. ಎಲ್ಲಿ ನೋಡಿದರೂ ಕೂಡ ತನ್ನ ಸ್ವರೂಪನೇ ಕಾಣ್ತಾ ಇದ್ದಾನತ, ಅದ್ವೈತ ಸ್ವರೂಪನಾಗಿರೋನು. ಅದರಿಂದ ಅವನಿಂದ ಮಾಡ್ತಕ್ಕಂಥ ಕರ್ಮ ಯಾವುದೂ ಇಲ್ಲ. ಇನ್ನೊಂದು ವಸ್ತು ನನ್ನಿಂದ ಅನ್ಯ ಐತಪ್ಪ, ಬೇರೆ ಐತಪ್ಪ ಅಂದಾಗ ಇಲ್ಲಿ ಕರ್ಮಗಳು ನಡೀತಾವೆ. ದ್ವೈತದಲ್ಲಿ ಕರ್ಮಗಳು ನಡೀತಾವೆ, ಅದ್ವೈತದಲ್ಲಿ ನನ್ನ ಸ್ವರೂಪನೇ ಅಂತಂದಾಗ ತಾನಾಗಿರ್ತಾನೆ. ನೋಡುವಂಥದ್ದು ಕೂಡ ತನ್ನ ಸ್ವರೂಪನೇ. ಇಲ್ಲೇನಾಗಿರ್ತದೆ? ತ್ರಿಪುಟಿಗಳು ಅಂತ ಹೇಳಿ ಧ್ಯಾನ, ಧ್ಯಾತೃ, ಧ್ಯೇಯ ಅಂತ ಏನು ಬರ್ತದಲ್ಲ, ಇವು ತನ್ನ ಸ್ವರೂಪದಲ್ಲೇ ನಡೆಯುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಅವೆಲ್ಲವನ್ನು ಮೀರಿರ್ತಾನೆ. ಅದಕ್ಕೆ ಇಲ್ಲಿ ಕೃತಕೃತ್ಯನಾದಂಥ ಯೋಗಿಯು ಅದ್ವೈತ ಸ್ವರೂಪ ಆಗಿರುವಂಥವನು. ಏನು ತೋರ್ತದೆ ಎಲ್ಲ ತನ್ನ ಸ್ವರೂಪನೇ, ತನ್ನ ಬಿಟ್ಟರೆ ಅನ್ಯ ಒಂದು ಇಲ್ಲ. ನಾವು ಮಡಿಕೆ ನೋಡ್ತೀವಿ, ಗಡಿಗೆ ಒಳಗೆ ಎಲ್ಲ ಕಡೆ ನೋಡ್ರಿ ಬರೀ ಮಣ್ಣು ಐತಿಲ್ಲ. ಆಗ ಮಣ್ಣನ್ನು ಕರೆಕ್ಟಾಗಿ ತಿಳ್ಕೊಂಡು ಗಡಿಗೆಯನ್ನು ನೋಡಿದಾಗ ಎಲ್ಲ ಕಡೆ ಮಣ್ಣು ಐತಪ್ಪ ಅಂತ ಗೊತ್ತಾಗ್ತದೆ. ಕಂಠ ಅಂತ ಹೆಸರು ಇದೆ, ಮಧ್ಯದ ಭಾಗಕ್ಕೆ ಹೆಸರು ಇದೆ, ತಳ ಅಂತ ನೋಡ್ತೀವಿ. ಎಲ್ಲ ಕಡೆ ತಿರುಗಿಸಿ ನೋಡ್ರಿ, ಆ ಗಡಿಗೆ ಒಳಗೆ ನೋಡ್ರಿ, ಹೊರಗೆ ನೋಡ್ರಿ, ಏನು ತುಂಬ್ಯದ? ಬರೀ ಮಣ್ಣದ, ಮಣ್ಣು ಬಿಟ್ಟರೆ ಏನು ಇಲ್ಲಲ್ಲೇ. ಹಂಗೆ ಜಗತ್ತು ಈ ಬ್ರಹ್ಮಮಯ, ತನ್ನ ಸ್ವರೂಪನೇ ಎಲ್ಲ ಪರಿಪೂರ್ಣವಾಗಿರುವಂಥದ್ದು, ಏಕವಾಗಿರುವಂಥ ಚೈತನ್ಯ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನ ಈತ. ಮತ್ತು ಇನ್ನೊಂದು ವಸ್ತುವಿನ ಬಗ್ಗೆ ಆತ ಧ್ಯಾನ ಮಾಡ್ತಾನೇನು, ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಅಂದರೆ ಇಲ್ಲ. ಅದಕ್ಕೆ ಈ ರೀತಿ ಯಾವುದು ಕರ್ಮ, ಅದಕ್ಕೆ ಮಾಡ್ತಕ್ಕಂಥ ಕರ್ಮ ಕೂಡ ಯಾವುದಿಲ್ಲ. ಅದಕ್ಕೆ ನೇತಿಗಳೆದು ಕಾಯ ಕರ್ಣ ಕಾರ್ಯಗಳ ಅದು ಎಲ್ಲವನ್ನ ತೂರಿಬಿಟ್ಟಿದ್ದಾನೆ.
ನೇತಿಗಳೆದು ಕಾಯ ಕರಣಗಳ ಭೂತ ಕಾರಣ ಪಂಚಕವನುಳಿದು. ಯಾವುದು? ಎಲ್ಲವನ್ನ ನೇತಿಗಳದನ್ನು, ಕಾಯ ಕರಣಗಳು, ಆಮೇಲೆ ಇವು ಪಂಚಭೂತಗಳಿಂದ ಆದಂಥ ಪಂಚಭೂತಗಳು, ಅದರಿಂದ ಆದಂಥ ಕಾರ್ಯಗಳು ಎಲ್ಲವನ್ನ ಅಲ್ಲಿ ಮೀರಿಬಿಟ್ಟಿದ್ದಾನೆ. ನೇತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನುಳಿದು ನೀತಿ ಭೀತಿಯೇ ಮೀರಿ ನಿಂದು ನೋಡಲು ಪರಂ. ಅಲ್ಲಿ ನೀತಿನೂ ಇಲ್ಲ, ಭೀತಿನೂ ಇಲ್ಲ, ಯಾವ ನೇಮಕ್ಕೂ ಒಳಪಟ್ಟಿಲ್ಲ ಆತ. ಅದಕ್ಕೆ ಹೇಳ್ತಾರಲ್ಲ, ಮೊದಲ ಕಿಂಕರ ಭಾವದಿಂದ ಕೇಳುವಂಥ ಶಿಷ್ಯ ಏನಾಗ್ತಾನಂದ್ರೆ ಶಂಕರ ಆಗಿಬಿಡ್ತಾನ್ರಿ ಇಲ್ಲಿ. ಅಷ್ಟು ಅದ್ಭುತವಾದಂಥದ್ದು. ಕಿಂಕರತ್ವ ಭಾವ ಮಾಡಿ ಕೇಳಬೇಕಾಗ್ತದ. ಅಲ್ಲಿ ಏನಾಗ್ತದೆ, ಬರ್ತಾ 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 ಅದನ್ನೇ ಶಂಕರ ಆಗಿಬಿಡ್ತಾನೆ. ಹಾಗಾಗಿ ಉಳಿದಂಥದ್ದು ಜಗತ್ತಿನೊಳಗೆ ಏನು ತೋರ್ತದೆ? ತನ್ನ ಸ್ವರೂಪನೇ ಎಲ್ಲ ಕಡೆ ತೋರುವಂಥದ್ದು. ಹಂಗಾಗಿ ಇನ್ನೂ ಒಂದು ವಸ್ತು ಐತಪ್ಪ, ಅದ್ರ ಬಗ್ಗೆ ನಾ ಧ್ಯಾನ ಮಾಡಬೇಕಪ್ಪ, ಹಂಗೆ ಮಾಡ್ಬೇಕಪ್ಪ, ಹಿಂಗೆ ಮಾಡ್ಬೇಕಂತ ಏನಾರು ಇರ್ತದೇನಂತಂದ್ರೆ ಅದು ಯಾವ ಮಾಡ್ತಕ್ಕಂಥ ಕರ್ಮಗಳೂ ಇಲ್ಲ, ಯಾವ ವಿಧಿಗಳು ನಿಯಮಗಳು ಮತ್ತು ಯಾವುದನ್ನು ಭಯ ಐತೇನತ್ತಗಂದ್ರೆ ಯಾವ ಭಯನೂ ಇಲ್ಲ ಆತಗೆ. ಯಾಕಂದ್ರೆ ಜ್ಞಾನದಿಂದ ಆತ ಹೆಂಗಿರ್ತಾನಂದ್ರೆ ಭಾಳ ಉತ್ಕೃಷ್ಟ ಮಟ್ಟದಾಗಿರ್ತಾನೆ. 14 ಲೋಕಕ್ಕೆ ಒಡೆಯಾಗಿರ್ತಾನತ. ಸಾಮಾನ್ಯ ಅಲ್ಲ, ಎಲ್ಲವೂ ತನ್ನೊಳಗೆ ತೋರ್ತವೆ. ಇವೆಲ್ಲ ತೋರ್ದಂಗೆ ಆಗ್ಯಾವಂದ್ರೆ ಅವೆಲ್ಲವನ್ನ ಮೀರಿರ್ತಾನತ. ಮೀರಿ 14 ಲೋಕಗಳಿಗೆ ಆತ ಒಡೆಯಾಗಿರ್ತಾನ. ಮತ್ತು ಯಾವ್ದಾರ ಕರ್ಮ ಮಾಡೋಕೆ, ಕರ್ಮ ಎಲ್ಲಿ ನಡೀತಾವಂತಂದ್ರೆ ದ್ವೈತ ಭಾವದಲ್ಲಿ ಇವೆಲ್ಲ ಕರ್ಮಗಳು ಅದಾಯ್ತು ಇದಾಯ್ತು ಅಂತ ನಡೀತಾವೆ. ಈತ ಪರಿಪೂರ್ಣ ಸ್ವರೂಪನೇ ತಾನಾಗಿಬಿಟ್ಟಿದ್ದಾನಲ್ಲ, ಈತಗೆ ಯಾವ ಕರ್ಮಗಳು ಇಲ್ಲ ಅನ್ನುವಂಥದಕ್ಕೆ ಇಲ್ಲಿ ಮುಂದೆ ಹೇಳ್ತಾರ. ಪರಕಿಸ ದ್ವೈತಕ್ಕೆ ಪರಮಾರ್ಥವನ್ನೇ ನೋಡ್ರಿ. ಇಲ್ಲೇನು ಹೇಳ್ತಾರ? ಪರಕಿಸ ದ್ವೈತಕ್ಕೆ ಪರಮಾರ್ಥವನ್ನೇ ನೋಡೆ ಕರಣಿಯ ವಿನಿಸಿಲ್ಲ ಅವದರಿಂದ ಸರಸಿಜ ಮುಖಿ ತಿಳಿದಂಗೆ ತದ್ಯನಾದಿ ಪರಿಕರದೋಳು ಕೃತಬಹುದೆಂತು. ನೋಡ್ರಿ, ಸರಸಿಜ ಮುಖಿ ಅಂದ್ರೆ ಕಮಲ ಮುಖಿಯೇ ಅಂತ ವರ್ಣನೆ ಮಾಡ್ತಾರೆ. ಯಾರಿಗೆ? ಮೈತ್ರಾದೇವಿಗೆ. ಪರಕಿಸಲ್ ಅಂದರೆ ವಿಚಾರ ಮಾಡಿದಾಗ. ವಿಚಾರ ಮಾಡಿದಾಗೇನು? ಅಖಂಡ ಸ್ವರೂಪವೇ ಅಂದ್ರೆ ಅದ್ವೈತ ಅಂದರೆ ಯಾವುದು? ಅಖಂಡ ಸ್ವರೂಪವಾಗಿರುವಂಥದ್ದು. ಅದಕ್ಕೆ ಪರಮಾರ್ಥವನೇ ಅಂದರೆ ಅದೇ ಸತ್ಯ. ಪರಮಾರ್ಥವಂದರೆ ಅಜ್ಞಾನ ಅನ್ನುವಂಥದ್ದು, ಸತ್ಯ ಅದೇ ನಾನಂತ ತಿಳಿದ ಮೇಲೆ, ಅದು ಸತ್ಯ ವಸ್ತುವನ್ನು ತಿಳಿದ ಮೇಲೆ ಮಾಡ್ತಕ್ಕಂಥದ್ದು ಐತೇನು ಏನಾದರೂ ಕರ್ಮವನ್ನು ಅಂದರೆ ಏನು ಸ್ವಲ್ಪ ಕೂಡ ಉಳ್ಕೊಂಡಿಲ್ಲ. ಯಾಕಂದ್ರೆ ಅಖಂಡ ಸ್ವರೂಪನೇ ನಾನಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅದೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಆ ಸ್ವರೂಪದಲ್ಲಿ ದೃಢವಾಗಿ ನಿಂತು ಬಿಟ್ಟಿದ್ದಾನಂತಂದಾಗ ಆತ ಮಾಡುವಂಥದ್ದು ಏನಾದರೂ ಕರ್ಮಗಳು ಅದಾವೇನತ್ತಗಂದ್ರೆ ಯಾವುದೂ ಇಲ್ಲ. ವಿಚಾರ ಮಾಡಿ ನೋಡಿದಾಗ ಸ್ವರೂಪ ಜ್ಞಾನ ನಿಷ್ಠನಿಗೆ ಮತ್ತು ಧ್ಯಾನ ಇವು ಯಾವ ಮಾಡುವಂಥ ಇವೇನು ಧ್ಯಾನಾದಿಗಳು ಏನದಾವ ಇದು ಸಮೂಹ, ಅವುಗಳಲ್ಲಿ ಏನಾದರೂ ಮಾಡುವಂಥ ಕರ್ತವ್ಯ ಐತೆನ್ನತ್ತಗಂದ್ರೆ ಯಾವುದೂ ಇಲ್ಲ. ಅದಕ್ಕೆ ಹತ್ರ ಅದ್ವೈತವಾದಂಥದ್ದು ತನ್ನ ಸ್ವರೂಪ ಏಕವಾಗಿರುವಂಥದ್ದು ಪರಬ್ರಹ್ಮ ಸ್ವರೂಪನೇ ತಾನಾಗಿಬಿಟ್ಟಿದ್ದಾನೆ. 3 ಕಾಲಗಳಲ್ಲಿಯೂ ಸತ್ಯವಾಗಿರುವಂಥದ್ದು, ಜಾಗ್ರದಲ್ಲೂ ಐತೆ, ಸ್ವಪ್ನದಲ್ಲೂ ಐತೆ, ಸುಸುಪ್ತಿಯಲ್ಲಿ ಇರುವಂಥದ್ದು. ಇದು ಸತ್ಯವಾಗಿರುವಂಥದ್ದು, ಯಾವಾಗಲೂ ಇರುವಂಥದ್ದು. ಇದನ್ನೆಲ್ಲ ತಿಳ್ಕೊಂಡು ಅದೇ ಸ್ವರೂಪನೇ ತಾನಾಗಿಬಿಟ್ಟಿದ್ದಾನೆ. ಇವೆಲ್ಲ ಅದಕ್ಕೆ ಹೇಳ್ತಾರೆ ವಿಕೃತಿ ರೂಪ ವಿಶ್ವ ತೃಷ್ಯವೆಲ್ಲವನ್ನು ತೂರಿ, ಯಾವಿಲ್ಲ, 3 ಜಾಗ್ರಗಳು ಇಲ್ಲ, 3 ಶರೀರಗಳು ಇಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ವಿ. ಜ್ಞಾನ ಯಾವಾಗ ಜ್ಞಾನ ಆಯಿತು ಅಂತಂದಾಗ ಇವೆಲ್ಲ ಅವಿದ್ಯಾದಿಗಳು ಏನದಾವ ಅನಾತ್ಮವಾಗಿ ತೋರಿ ಏನು ಗದ್ದಲಕ್ಕೆ ಹಾಕಿದ್ವಿ ಇವೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ ನೋಡ್ರಿ. ಪಟ್ 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 ಸಿಡ್ದು ಹೋಗಿಬಿಡ್ತಾವೆ. ಅದಕ್ಕೆ ಆತನ ದೃಷ್ಟಿಯಲ್ಲಿ ಯಾವ್ಯಾವ 3 ಜಾಗ್ರ ಸ್ವಪ್ನ ಸುಸುಪ್ತಿ ಇವೆಲ್ಲವೂ ತೂರಿ ಹೋಗ್ಬಿಟ್ವು. 3 ಶರೀರಗಳು ಸತ್ವ 3 ಶರೀರಗಳಾಗಿರುವಂಥದ್ದು ಯಾವುದು? ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವು ಕೂಡ ಎಲ್ಲ ತೂರಿ ಹೋಗಿಬಿಟ್ವ. ಇಲ್ಲಿ ವಿಶ್ವ ತೈಜಸ್ಸು ಪ್ರಾಜ್ಞೆ ಅನ್ನುವಂಥದ್ದು ತೂರಿ ಹೋಗ್ಬಿಡ್ತಾ. ಸತ್ವ ರಜೋ ತಮ ಇವೆಲ್ಲವೂ ಏನಾಗಿದಾವ? ವಿಕೃತಿ ರೂಪ ವಿಶ್ವ ತೃಷ್ಯ ಇವೆಲ್ಲವನ್ನು ತೂರಿ ಬಿಟ್ಟನು ನೋಡ್ರಿ. ಏನಿಲ್ಲ, ಶುದ್ಧವಾದ ಕಾಳು ಮಾತ್ರ ಉಳಿದ್ಬಿಡ್ತಿಲ್ಲಿ. ಹಾಗಾಗಿ ಅದ್ವೈತ ಸ್ವರೂಪ ಆ ಸ್ವರೂಪನೇ ತಾನಾಗಿಬಿಟ್ಟದ. ಇದು ಹೆಂಗಂದ್ರೆ 3 ಕಾಲದಲ್ಲಿ ಇರುವಂಥದ್ದು, ಇದು ನಾಶ ಆಗದೇ ಇರುವಂಥದ್ದು ನಿನ್ನ ಸ್ವರೂಪ. ಅದರಿಂದ ಮಾಡ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ. ಯಾಕಂದ್ರೆ ತೂರಿ ರಾಶಿ ಮಾಡೇ ಬಿಟ್ಟನತ.
ಯಾವುದು ಉಳ್ಕೊಂಡಿಲ್ಲ ಅಲ್ಲಿ. ಎಲ್ಲವನ್ನ ತೂರಿ ಬಿಟ್ಟು ವಿಕೃತಿ ರೂಪ ವಿಶ್ವ ದೃಶ್ಯವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನೆ ರಸವಾರಿ ಎಲ್ಲವನ್ನ ಮೀರಿಬಿಟ್ಟಿದ್ದಾನೆ. ಸುಕೃತಾದಿ ಕರ್ಮ ರಸವಾರಿ ಪ್ರಕಟ ಬಿಂದು ಶಿಖರಿಯನ್ನೇರಿ ಅಂತ ಹೇಳ್ತಾರೆ. ಎಂಥ ಒಂದು ಶಿಖರಿಯನ್ನು ಏರಿಬಿಟ್ಟಿದ್ದಾನಂತಂದಾಗ ಏನಾರ ಮತ್ತೈತೇನು ಮಾಡೋಕ್ಕೆ ಅಂತಂದರೆ ಯಾವುದೂ ಇಲ್ಲ. ಈ ರೀತಿ ತಿಳಿದವನು ಆ ದ್ವೈತ ಸ್ವರೂಪವಾದಂಥ ಧ್ಯಾನ ಮೊದಲಾದವುಗಳನ್ನು ಯಾತಕ್ಕೆ ಮಾಡೋಕ್ಕೆ ಹೋಗ್ತಾನೆ? ಧ್ಯಾನ ಎಲ್ಲಿರ್ತದಂದ್ರೆ ಅದು ಬೇರೆ ಇದು ಬೇರೆ, ನಾನು ಬೇರೆ ನೀನು ಬೇರೆ, ದೇವ್ರು ಬೇರೆ ದಿಂಡ್ರಿ ಬೇರೆ ಅಂದಾಗ ಧ್ಯಾನಗಳು ನಡೀತಾವೆ. ಚಿಂತನೆ ಮಾಡುವಂಥದ್ದು, ಒಂದು ವಸ್ತು ನಾನು ಅದೇನಪ್ಪ, ಅಥವಾ ಬೇರೆ ವಸ್ತು ಇಂಥ ದೇವ್ರ ಬಗ್ಗೆ ಆಗಿರ್ಬೋದು, ಅಥವಾ ನನ್ನ ಸ್ವರೂಪ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು ಅಲ್ಲಿ ಏನಾದರೂ ಒಂದು ಚಿಂತನೆ ಮಂಥನ ಮಾಡುವಂಥದ್ದು, ಚಿಂತನೆ ನಡೆಯುವಂಥದ್ದು ಧ್ಯಾನ ಆಗ್ತದೆ. ಯಾಕಂದರೆ ಅದೇ ಸ್ವರೂಪನೇ ತಾನಾಗಿ ಬಿಟ್ಟಾಗ ಇದು ಮತ್ತು ದ್ವೈತ ರೂಪವಾದಂಥ ಧ್ಯಾನ ಇವೇನಾದ್ರೂ ನಡೀತಾವ ಮಾಡ್ತಾನೇನು ಅಂತಂದ್ರೆ ಆತ ಮಾಡೋಕ್ಕೆ ಹೋಗಂಗಿಲ್ಲ. ತನ್ನ ಸ್ವಸ್ವರೂಪ ಸ್ಥಿತಿಯಲ್ಲಿ ಆನಂದವಾಗಿರ್ತಾನತ. ಅದು ಯಾವುದು ಮಾಡುವಂಥದ್ದೇ ಇಲ್ಲ ನೋಡ್ರಿ. ಎಂಥ ಒಂದು ಅದ್ಭುತ ಅಲ್ಲ, ತಾನಾಗಿಬಿಟ್ಟಿರ್ತಾನತ. ಅಂದರೆ ಕಾಯಿಕ ವಾಚಕ ಮಾನಸಿಕ ಸಂಬಂಧವಾದ ಯಾವ ಕ್ರಿಯೆಯ ಕರ್ತವ್ಯವೂ ಆತಗಿರುವುದಿಲ್ಲ. ಈ ಶರೀರದಿಂದ ಮಾಡುವಂಥದ್ದು ಕರ್ಮ ಆಗಿರ್ಬೋದು, ಇದು ಕಾಯ ವಾಚ ಅಂತ ಹೇಳ್ತಾರೆ. ವಾಚಕ ಅಂದರೆ ಮಾತು, ಏನಾದರೂ ಸ್ತುತಿ ಮಾಡುವಂಥದ್ದು, ಶ್ಲೋಕ ಇಂಥವು ಏನಾರು ಅದಾವೇನೋ ಹೇಳುವಂಥದ್ದು, ಅಥವಾ ಮಾನಸಿಕವಾಗಿ ಈ ಸಂಬಂಧ ಕಾಯ ವಾಚ ಮನಸ್ಸ ಈ ಮೂರುಗಳಿಂದ ಏನಾರು ಮಾಡುವಂಥದ್ದು ಏನಾದರೂ ಕ್ರಿಯೆ ಅದಾವೇನತ್ತಗಂದ್ರೆ ಯಾವ ಕರ್ತವ್ಯವೂ ಅತಿಗಿಲ್ಲ. ಎಲ್ಲ ಹೋಗ್ಬಿಟ್ಟಿದ್ದಾವೆ, ತನ್ನ ಸ್ವರೂಪದಲ್ಲೇ ತಾನು ಇದ್ದಾನತ. ಹಾಗಾಗಿಬಿಟ್ಟು ಅದಕ್ಕೆ ಮಾಡುವಂಥವು ಇಲ್ಲಿ ಯಾವೂ ಇಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ಧ್ಯಾನಾದಿ ರೂಪ ತ್ರಿಪುಟಿಯ ದ್ವೈತಕ್ಕೆ ಸಂಭವಿಸ್ತದೆ ಹೊರತು ಅದ್ವೈತಕ್ಕೆ ಸಂಭವಿಸುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರ, ಧ್ಯಾತೃ ಅಂದರೆ ಧ್ಯಾನ ಮಾಡುವಂಥವನಿಗೆ ಧ್ಯಾತೃ ಅಂತ ಹೇಳುವಂಥದ್ದು. ಈ ತ್ರಿಪುಟಿಗಳು ಏನಾದರೂ ಅದಕ್ಕೆ ಈ ಧ್ಯಾನಾದಿ ರೂಪ ತ್ರಿಪುಟಿ ದ್ವೈತಕ್ಕೆ ಸಂಬಂಧಪಟ್ಟಂಥದ್ದು, ಅಲ್ಲಿ ದ್ವೈತದಲ್ಲಿ ನಡೀತಾವ ಹೊರತಾಗಿ ಅದ್ವೈತಕ್ಕೆ ಸಂಭವ ಆಗಂಗಿಲ್ಲ. ಇದು ಅದ್ವೈತದಲ್ಲಿ ಇವ್ಯಾವ ಹೇಳಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೀರಿದಂಥವನು ಇವ್ಯಾವ ಸಂಬಂಧ ಇಲ್ಲ, ದ್ವೈತದಲ್ಲಿ ಮಾತ್ರ ಸಂಬಂಧ ಇರ್ತದೆ ತ್ರಿಪುಟಿಗಳು. ಅದಕ್ಕೆ ಎರಡನೇ ನುಡಿಯಲ್ಲಿ ಇಲ್ಲಿ ಹೇಳ್ತಾರೆ, ಯಾವುದಂದ್ರೆ ಎರಡನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಧ್ಯಾತೃ ತದ್ಧ್ಯಾನವು ಆ ಧ್ಯೇಯವೆಂಬ ಈ ಭ್ರಾಂತಿ ದ್ವೈತಕ್ಕೆ ಸಲ್ಲುವುದೈ ಅಲ್ಲದೆ ಖ್ಯಾತವಾದ ಅದ್ವೈತ ಪದದಳು ಘಟಿಸದೆಂದೋತು ನೀನರಿ ತಾನೇ ಚಿತ್ ಅಖಂಡ ಅಂತ ಕೂಡ ಹೇಳ್ತಾರೆ. ಈಗ ಇಲ್ಲಿ ಕೂಡ ಹೇಳ್ತಾರೆ, ಈ ತ್ರಿಪುಟಿಗಳು ಧ್ಯಾತೃ ಅಂದರೆ ಧ್ಯಾನವನ್ನು ಮಾಡುವಂಥವನಿಗೆ ಧ್ಯಾತೃ ಅಂತಂದ್ರೆ, ತದ್ಧ್ಯಾನವಂದ್ರೆ ಚಿಂತನೆ ಮಾಡುವಂಥದ್ದು, ಯಾವುದೋ ಒಂದು ವಸ್ತುವಿನ ಬಗ್ಗೆ ಚಿಂತನೆ ಮಾಡುವಂಥದ್ದು. ಮತ್ತು ಆ ಧ್ಯೇಯ ಅಂದರೆ ಧ್ಯಾನಕ್ಕೆ ವಿಷಯವಾದಂಥದ್ದು. ಧ್ಯಾನಕ್ಕೆ ವಿಷಯ ಒಂದು ವಿಷಯ ಇಟ್ಕೊಂಡು ಧ್ಯಾನ ಮಾಡ್ಬೇಕಾಗ್ತದೆ. ಧ್ಯಾನ ಮಾಡ್ಬೇಕಂದ್ರೆ ಒಂದು ವಿಷಯ ಇಟ್ಕೊಂಡು ಅಲ್ಲಿ ಧ್ಯಾನ ಮಾಡ್ಬೇಕಾಗ್ತದೆ. ಮತ್ತು ಈ ದ್ವೈತಕ್ಕೆ, ಯಾಕಂದ್ರೆ ಈ ದ್ವೈತ ಅಂದರೆ ಭೇದ, ಅದು ಬೇರೆ ನಾನು ಬೇರೆ, ದೇವ್ರು ಬೇರೆ ನಾನು ಬೇರೆ ಅನ್ನುವಂಥದ್ದು ಇದು ಭೇದ ಇರುವಂಥದ್ದು ದ್ವೈತದಲ್ಲಿ. ಅದಕ್ಕೆ ಈಗ ಹೇಳ್ತಾರೆ ಯೋಗ್ಯವಾಗುವಂಥದ್ದಲ್ಲದೆ, ಯಾಕಂದ್ರೆ ಇದು ಭೇದಕ್ಕೆ ಯೋಗ್ಯವಾಗುವುದಲ್ಲದೆ ಈ ಶ್ರುತಿಯಲ್ಲಿ ಹೇಳಿದಂಥ ಸಲ್ಲದೆ ಖ್ಯಾತವಾದ ಅದ್ವೈತ ಪದಗಳು ಅಂತ ಹೇಳ್ತಾರೆ. ಯಾಕಂತಂದ್ರೆ ಬಹಳಷ್ಟು ಪ್ರಸಿದ್ಧವಾದಂಥ ಶ್ರುತಿ ವಾಕ್ಯಗಳೇನದಾವ, ಆ ವಾಕ್ಯದಲ್ಲಿ ಈ ಅಂದರೆ ಅದ್ವೈತ ಪದಗಳು ಅಂದ್ರೆ ಅದ್ವೈತ ಸ್ವರೂಪದಲ್ಲಿ ಯಾವ ಕಾಲಕ್ಕೂ ಈ ತ್ರಿಪುಟಿಗಳು ಸಂಭವ ಆಗಂಗಿಲ್ಲ. ಅದಕ್ಕೆ ಇದನ್ನು ಚೆನ್ನಾಗಿ ನೀ ತಿಳ್ಕೊ ಮೈತ್ರ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಹೇಳ್ತಾರೆ, ಯಾಕಂತಂದ್ರೆ ಧ್ಯಾತೃ ತದ್ಧ್ಯಾನವು ಆ ಧ್ಯೇಯವೆಂಬ ಈ ಭ್ರಾಂತಿ ನೋಡ್ರಿ ದ್ವೈತಕ್ಕೆ ಸಲ್ಲದೆ ಖ್ಯಾತವಾದ ಅದ್ವೈತ ಪದಗಳು ಘಟಿಸದೆಂದೋತು ನೀನರಿತಾನೆ ಚಿತ್ ಅಖಂಡ. ನೋಡ್ರಿ ಇವೆಲ್ಲ ಎಲ್ಲಿ ಆಗ್ತಾವಂದ್ರೆ ದ್ವೈತದಲ್ಲಿ ಆಗ್ತಾವ ಹೊರತಾಗಿ ಅದ್ವೈತ ಸ್ವರೂಪದಲ್ಲಿ ಯಾವ ಕಾಲಕ್ಕೂ ಈ ತ್ರಿಪುಟಿಗಳು ಸಂಭವ ಆಗಂಗಿಲ್ಲ. ಧ್ಯಾನ ಇಲ್ಲಿ ಧ್ಯಾತೃ ಧ್ಯಾನ ಧ್ಯೇಯ ಈ ಭ್ರಾಂತಿಯು ದ್ವೈತದಲ್ಲಿ ಸಂಭವ ಆಗ್ತದ. ನಾನು ಧ್ಯಾನ ಮಾಡುವಂಥವನದೀನಿ ಅಂತ ಒಂದು ದೇವ್ರ ಬಗ್ಗೆ ಕುರಿತು ಅಥವಾ ಯಾವುದೋ ಒಂದು ಚಿಂತನೆ ಮಾಡ್ತಾ ಕೂಡುವಂಥದ್ದು ಧ್ಯಾನ ಅಂತ ಅನಿಸ್ಕೊಳ್ತದಲ್ಲ.
ಅಧ್ಯಯ ಅನ್ನುವಂಥದ್ದು ಒಂದು ವಿಷಯದ ಕುರಿತು ಮಾಡುವಂಥದ್ದು. ಯಾಕಂತಂದ್ರೆ ಈ ಧ್ಯೇಯ ಅನ್ನುವಂಥದ್ದು ವಿಷಯವಾದದ್ದು, ಒಂದು ವಿಷಯ ಇಟ್ಕೊಂಡ್ಕೆ ಅದನ್ನು ಚಿಂತನೆ ಮಾಡುವಂಥದ್ದು. ಧ್ಯಾತೃ ಅಂತಂದ್ರೆ ಮಾಡುವಂಥವನು, ಈ ರೀತಿಯಾಗಿ ಇರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇವು ಮೂರು ಏನದಾವ, ಈ ಈ ಈ ಭ್ರಾಂತಿಯು ದ್ವೈತದಲ್ಲಿ ಸಂಭವ ಆಗ್ತದೆ. ಯಾವುದು? ಧ್ಯಾತೃ, ಧ್ಯಾನ ಮತ್ತು ಧ್ಯೇಯ ಅನ್ನುವಂಥದ್ದು. ಈ ಭ್ರಾಂತಿಯು ದ್ವೈತದಲ್ಲಿ ಸಂಭವ ಆಗ್ತದೆ ಹೊರತು ತ್ರಿಪುಟಿಗೆ ವಿಲಕ್ಷಣವಾದಂಥ ಅದ್ವೈತದಲ್ಲಿ ಸಂಭವ ಆಗಂಗಿಲ್ಲ. ಈ ರೀತಿಯಾಗಿ ಇಲ್ಲಿ ಇರುವಂಥದ್ದು. ಮತ್ತು ಏನು ಹೇಳ್ತಾರ ಅಂತಂದ್ರೆ, ಏಕಮೇವ ಅದ್ವಿತೀಯ ಅನ್ನುವಂಥದ್ದು ಶ್ರುತಿ ಅದ. ಏಕಂ ಏವಂ ಅದ್ವಿತೀಯಂ. ಇಲ್ಲಿ ಸ್ವಗತ ಸಜಾತಿ ವಿಜಾತಿ ಈ ಭೇದರಹಿತವಾಗಿರುವಂಥದ್ದು ನಿನ್ನ ಸ್ವರೂಪ. ಯಾವ ಒಂದು ಸ್ವಗತನೂ ಇಲ್ಲ, ಸಜಾತಿದೂ ಇಲ್ಲ, ಮತ್ತು ಈ ಸ್ವಗತ ಸಜಾತಿ ವಿಜಾತಿ ಅನ್ನುವಂಥದ್ದು ಇವು ಮೂರು ಇಲ್ಲ ನಿನ್ನಲ್ಲಿ. ನಿನ್ನ ಸ್ವರೂಪಕ್ಕೆ ಇವು ಮೂರು ಇಲ್ಲ. ಹೆಂಗಿದೆ? ಏಕಂ ಏವಂ ಅದ್ವಿತೀಯಂ ಅನ್ನುವಂಥ ಶ್ರುತಿ ಪ್ರಮಾಣ ಐತಿ. ಇವಕ್ಕೆ ತ್ರಿಪುಟಿಯನ್ನು, ಈ ತ್ರಿಪುಟಿ ಇಲ್ಲಿ ನಡೆಯಂಗಿಲ್ಲ. ಯಾಕಂದರೆ ತ್ರಿಪುಟಿಯನ್ನು ನಿರಾಕರಿಸುವಂಥದ್ದಿಲ್ಲಿ. ಅದರಿಂದ ಅಂಥ ಅದ್ವೈತ ಸ್ವರೂಪದಲ್ಲಿ ಧ್ಯಾನಾದಿಗಳು ಸಂಭವ ಆಗಂಗಿಲ್ಲ. ಯಾವುದಾದ್ರೂ ಒಂದು ಧ್ಯಾನ ಆಗಿದೆ, ಯಾಕಂದರೆ ಅದೇ ಸ್ವರೂಪನೇ ತಾನಾಗಿರುವಂಥದ್ದು. ಹಾಗಾಗಿ ದ್ವೈತದಲ್ಲಿ ನಡೀತಾವೆ ಹೊರತಾಗಿ ಅದ್ವೈತದಲ್ಲಿ ಇವು ಧ್ಯಾನಾದಿಗಳು ಸಂಭವ ಆಗಂಗಿಲ್ಲ. ಮತ್ತು ಅಖಂಡ ಚಿದ್ರೂಪನಾದಂಥ ತಾನು, ನೀ ಹೆಂಗಿದೆ ಅಖಂಡ ಚಿದ್ರೂಪವಾಗಿರುವಂಥವನು ತಾನು ಆ ಧ್ಯಾನಗಳನ್ನೇ ಹೆಂಗೆ ಮಾಡ್ತಾನೆ? ಏನಾದರೂ ನಾನು ಬೇರೆನೇ ಇದ್ದೀನಪ್ಪ, ಪರಿಚಿನ್ನತೆಯಿಂದ ಕೂಡಿದ್ದೀನಿ, ನಾನು ಅಷ್ಟದಿನಿ ಇಷ್ಟದಿನಿ ಅಂತಂದಾಗ ದೇವ್ರು ಬೇರೆ ಐತೆ, ನಾನು ಬೇರೆ ಇದ್ದೀನಿ, ಯಾವುದೋ ಒಂದು ವಸ್ತುವಿನ ಬಗ್ಗೆ ನಾ ಪರಬ್ರಹ್ಮ ಸ್ವರೂಪ ಅಂತ ಬೇರೆ ಅಂತ ಅಂದಾಗ ಅಲ್ಲಿ ಧ್ಯಾನಗಳು ನಡೀತಾವೆ, ಅದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು ನಡೀತದೆ. ಆದ್ರೆ ಇಲ್ಲಿ ಆ ಧ್ಯಾನಾದಿಗಳನ್ನು ಅಖಂಡ ಚಿದ್ರೂಪದಂಥವನ್ನ ನಾನೇ ಇದ್ದೀನಿ, ಧ್ಯಾನ ಮಾಡುವಂಥದ್ದು ನಾನೇ, ಧ್ಯಾನ ಯಾಕಂದರೆ ಆ ವಿಷಯ ಕುರಿತು ಮಾಡುವಂಥದ್ದು ಕೂಡ ನಾನೇ ಇದ್ದೀನಿ. ಆ ವಿಷಯ ಎಲ್ಲವೂ ಇಲ್ಲಿ ಏನಾಗ್ತದೆ, ಈ ತ್ರಿಪುಟಿಗಳು ಎಲ್ಲಿ ದ್ವೈತದಲ್ಲಿ ನಡೀತಾವೆ ಹೊರತಾಗಿ ಅದ್ವೈತದಲ್ಲಿ ನಡೆಯಂಗಿಲ್ಲ, ಇಲ್ಲಿ ಬರೋಂಗಿಲ್ಲ, ಹಂಗೆ ಮಾಡೋಕ್ಕೂ ಬರೋಂಗಿಲ್ಲ. ಯಾಕಂದರೆ ಪರಿಪೂರ್ಣವಾಗಿರುವಂಥ ಅಖಂಡ ಚಿದ್ರೂಪನಾದಂಥ ತಾನು ಈ ಧ್ಯಾನಾದಿಗಳನ್ನು ಯಾಕೆ ಮಾಡೋಕ್ಕೆ ಹೋಗ್ತಾನೆ ಹೇಳ್ರಿ? ಹೋಗಲ್ಲಾರ. ಅದನ್ನು ನೀನು ಚೆನ್ನಾಗಿ ತಿಳಿಯುವಂಥವಳಾಗು ಮೈತ್ರ ಅಂತ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಮಾಡುವಂಥ ಕರ್ತವ್ಯ ಏನೂ ಇಲ್ಲ ನೋಡ್ರಿ. ಜ್ಞಾನಿಗೆ ಆನಂದವಾಗಿ ತನ್ನ ಆನಂದದಲ್ಲೇ ತಾನಿರ್ತಾನೆ. ಎಲ್ಲಿಗೆ ಅದಕ್ಕೆ ಹೇಳ್ತಾರೆ ಅಂತ ಮಹಾತ್ಮರು, ಅದು ಕಣ್ಣು ತೆಗೆದು ನೋಡಿದ್ರೆ ಅದೇ ತನ್ನ ಸ್ವರೂಪನೇ ಕಾಣ್ತಾನೆ ಎಲ್ಲಿ ಹೋದ್ರೂ ಕೂಡ. ಯಾಕಂದರೆ ಈ ನೀರಿನಲ್ಲಿ ಮೀನು ಈಜುತ್ತದಂದ್ರೆ ಎಲ್ಲ ಕಡೆಯೂ ಬರೀ ನೀರೇ ಕಾಣ್ತದೆ ಮೀನಿಗೆ ಅಲ್ಲ. ಅದೇ ರೀತಿ ಕೂಡ ಪರಬ್ರಹ್ಮ ಸ್ವರೂಪ ಈ ತಾನೇ ಆ ಸ್ವರೂಪದಲ್ಲಿ ಆದಾಗ ಅದು ಒಳಗೂ ಅಷ್ಟೇ ಹೊರಗೂ ಅಷ್ಟೇ, ಒಳವರೆಗೂ ಒಂದಾಗಿ ಬಿಟ್ಟಿರ್ತಾನೆ. ಎಲ್ಲಿ ನೋಡಿದ್ರೆ ಆ ಮೀನಿಗೆ ನೀರೇ ಹೆಂಗೆ ಕಾಣಿಸ್ತದೆ, ಅದೇ ರೀತಿ ಕೂಡ ಈ ಒಂದು ಮಹಾತ್ಮಗೆ ತಿಳ್ಕೊಂಡಂಥ ಪರಿಪೂರ್ಣವಾದಂಥ ವ್ಯಕ್ತಿಗೆ ಎಲ್ಲಿ ನೋಡಿದ್ರೆ ಆ ತನ್ನ ಸ್ವರೂಪನೇ ಕಾಣಿಸ್ತದೆ, ಪರಬ್ರಹ್ಮ ಸ್ವರೂಪನೇ ಕಾಣ್ತಾನೆ. ಮತ್ತು ಏನಾದರೂ ಮತ್ತೆ ಮಾಡೋಕ್ಕೆ ಹೋಗ್ತಾನೆ ಅನ್ನೋ ಕರ್ಮಗಳನ್ನಂದರೆ ಯಾವ ರೀತಿಯಿಂದ ಧ್ಯಾನಾದಿಗಳು ಅಂಥವು ಯಾವುದು ಮಾಡೋಕ್ಕೆ ಹೋಗಂಗಿಲ್ಲ, ಅದಕ್ಕೆ ಮಾಡುವಂಥ ಕರ್ತವ್ಯನೂ ಇಲ್ಲ. ಆ ರೀತಿಯಾಗಿ ಇರುವಂಥದ್ದು. ಮೂರನೇ ನುಡಿಯಿಂದ ಮತ್ತೆ ನಾಳೆ ನೋಡೋಣ. ಭಾಳಷ್ಟು ಅದ್ಭುತ ವಿಚಾರಗಳನ್ನು ಹೇಳುತ್ತಾರೆ ಮಹಾತ್ಮರು. ಆ ಸ್ಥಿತಿಗೋಗಿ ನಿಲ್ಲುತ್ತಾನೆ ನೋಡ್ರಿ. ಎಂಥ ಒಂದು ಅದ್ಭುತವಾದಂಥ ವಿಚಾರಗಳನ್ನು ನಿಜಗೊಂಡ್ರು ನಮಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.